ನಮಸ್ಕಾರ. ಮೊದಲನೇದಾಗಿ ಐ ಆಮ್ ವೆರಿ ಸಾರಿ, ಒಂಚೂರು ತಡ ಆಗಿದೆ ಬರೋದು, ದಯವಿಟ್ಟು ಕ್ಷಮಾಪಣೆಯಲ್ಲಿ. ಇವತ್ತು ಪರವಾಗಿಲ್ಲ. ಓಕೆ, ಇವತ್ತು ನಾವು ಗೀತಾ ಜಯಂತಿ ಪರವಾಗಿ ಹಲವಾರು ಗೀತಾ ಬಗ್ಗೆ ನಾವು ಡಿಸ್ಕಷನ್ಸು ಅಧ್ಯಯನ ಮಾಡ್ತಾ ಇರುವಾಗ ನನಗೂ ಇದಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ನಾವಿವಾಗ ಒಂದು ಶ್ಲೋಕದಿಂದ ಶುರು ಮಾಡಿಕೊಳ್ಳೋಣ. ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಟಾಪಿಕ್ ಏನು ಅಂದರೆ ಕಥಾ ಅಧ್ಯಯನ, ಕಥಾ ಅವಲೋಕನದಿಂದ ಕಥೆಗಳನ್ನ ಕೇಳ್ತಾ ಹಲವಾರು ನಾವು ಕಥೆಗಳನ್ನ ಕೇಳ್ತೀವಿ. ಕೆಲವು ಉಪನಿಷತ್ ಕಥೆಗಳಿರುತ್ತೆ, ಕೆಲವು ನಮ್ಮ ಜೀವನದಲ್ಲೇ ನಡೆಯುವಂಥ ಕಥೆಗಳೆಲ್ಲ ಇರುತ್ತೆ. ಜೋಡಿಸ್ಕೊಂಡು ಹೋದಾಗ ನಮ್ಮಲ್ಲಿ ಗೀತೆ ದರ್ಶನ ಆಗುತ್ತೆ. ಸೊ ಆದ್ದರಿಂದ ಸಾಧಾರಣವಾಗಿ ನಾವು ತಗೊಂಡಾಗ ಕರ್ಮಯೋಗ ಇಲ್ಲ ಆತ್ಮದ ವಿಚಾರ ಈ ಥರ ನಾವು ಮಾತಾಡ್ತೀವಿ. ಅವಾಗ ಏನಾಗತ್ತೆ, ಅದೊಂದು ಕಡೆ ನಮ್ಮ ಜೀವನ ಒಂದು ಕಡೆ ಅನ್ನೋ ಥರ ಇರುತ್ತೆ. ಅದರಿಂದ ಇವತ್ತು ಈ ಎರಡನ್ನು ಒಂದುಗೂಡಿಸ್ತಾ ಈ ಗೀತೆನ ನಮ್ಮ ಜೀವನದಲ್ಲಿ ಹೇಗೆ ನಾವು ಏನು ಹೇಳಿದ್ದಾರೆ ಅದು ನಮ್ಮ ಜೀವನಕ್ಕೆ ಎಷ್ಟು ನಾವು ಅಳವಡಿಸ್ಕೋಬೋದು ಅನ್ನೋದನ್ನು ನಾವು ಒಂಚೂರು ಗಮನಕ್ಕೆ ತಂದುಕೊಳ್ಳೋಣ ಅನ್ನೋ ಒಂದು ಉದ್ದೇಶದಿಂದ ಈ ಥರ ಒಂದು ಟಾಪಿಕ್ನ ನಾನು ತೊಗೊಂಡಿದ್ದೀನಿ. ಇದಕ್ಕೆ ಮುಂಚೆ ನಾನು ಆಲ್ರೆಡಿ ನಾವಿಲ್ಲಿ ಮೇಡಮ್ ಹೇಳ್ದಂಗೆ, ಜ್ಯೋತಿಯವ್ರು ಹೇಳ್ದಂಗೆ ಇಲ್ಲಿ ಒಂದೆರಡು ಸಾರಿ ಆಲ್ರೆಡಿ ನನಗೆ ನಿಮ್ಮ ಜೊತೆ ಎಲ್ಲ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ. ಆಗ ನಾವು ಆತ್ಮ ವಿಚಾರ ಅನ್ನೋದು ಒಂದು ಗಂಟೆ ಕಾಲ ಅದ್ರ ಬಗ್ಗೆ ಹಲವಾರು ರೀತಿಯಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ನೋಡಿದ್ದೀವಿ. ಸೊ ಇವತ್ತು ನಾವೇನು ಮಾಡ್ತೀವಿ ಅಂದರೆ ಅದೇ ಒಂದು ಎಲ್ಲ ಗೀತೆಯ ಒಂದೊಂದು ಅಧ್ಯಾಯವು ನಮಗೇನು ಹೇಳುತ್ತೆ ಅನ್ನೋದು ಒಂದು ಮೈಕ್ರೋಸ್ಕೋಪಿಕ್ ಬರ್ಡ್ಸ್ ವ್ಯೂವಿಂದ ನೋಡೋಣ. ನೋಡ್ತಾ ಅದು ನಮ್ಮ ಜೀವನದಲ್ಲಿ ಹೇಗೆ ಅದ್ರ ಸಾಧನೆ ಅನ್ನೋದು ನೋಡ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ ಗೀತೆ ಸನ್ನಿವೇಶ, ಎಲ್ಲಿ ಕೃಷ್ಣ ನಮಗೆ ಆ ಗೀತೆ ಉಪದೇಶ ಕೊಟ್ಟಿದ್ದಾನೆ ಅನ್ನೋದು ಎಲ್ರಿಗೂ ಸಹಜವಾಗಿ ತಿಳಿದ ವಿಷಯನೇ. ಕುರುಕ್ಷೇತ್ರದಲ್ಲಿದ್ದಾಗ ಅರ್ಜುನನ ಸ್ಥಿತಿ ಹೇಗಿತ್ತು? ಅರ್ಜುನ ಸ್ಥಿತಿ ಅರ್ಜುನ ವಿಷಾದ ಯೋಗ ಅಂತ ಶುರುವಾಗುತ್ತೆ. ವಿಷಾದ ಯೋಗ, ಮಮಕಾರದಿಂದ ಅಹಂಕಾರದಿಂದ ಕೂಡಿರೋನು. ಧರ್ಮಕ್ಕಾಗಿ ಒಂದು ಯುದ್ಧ ಮಾಡೋಕ್ಕೆ ಬಂದಾಗ ಅಲ್ಲಿ ಕಾಣಿಸಿದ್ದು ಅಧರ್ಮ ಮಾಡೋರು ಅಲ್ಲವನು ಕಾಣಿಸಿದ್ದು ಯಾರು? ನನ್ನ ಜನ ಅಂದ್ಬಿಟ್ಟ. ನನ್ನ ಜನ, ನಾನಿಲ್ಲಿ ಯುದ್ಧ ಮಾಡೋಕ್ಕಾಗಲ್ಲ, ಇರಲಿ, ನನಗೆ ರಾಜ್ಯ ಬೇಡ, ನಾನು ಸನ್ಯಾಸ ತೊಗೊಂಡು ಹೋಗ್ತೀನಿ, ಪರವಾಗಿಲ್ಲ, ಜ್ಞಾನಯೋಗದ ಕಡೆ ಹೋಗ್ತೀನಿ, ಪರವಾಗಿಲ್ಲ, ಜ್ಞಾನ ಪಡ್ಕೊಂಡು ಮೋಕ್ಷ ಸಾಧಿಸ್ತೀನಿ, ಪರವಾಗಿಲ್ಲ, ರಾಜ್ಯ ಬೇಡ, ಇಷ್ಟೊಂದು ಜನ ನಾನು ಈ ಯುದ್ಧದಲ್ಲಿ ಎದುರಿಸೋದು ನನಗೆ ಬೇಡ ಅನ್ನೋ ಒಂದು ಆ ಸ್ಥಿತಿಗೆ ಬಂದಾಗ ಕೃಷ್ಣ ಒಂದು ವಿವೇಕನ ತಂದುಕೊಡ್ತಾನೆ. ಯಾವುದೇ ವಿವೇಕ ಏನು ಹೇಳ್ತಾನೆ ಅಂದರೆ, ಇಲ್ಲಿ ಯುದ್ಧ ಮಾಡೋದು ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ, ಯುದ್ಧ ಮಾಡ್ತಿರೋದು ಧರ್ಮ ನಿಲ್ಲಿಸೋಕ್ಕೆ, ಎತ್ತಿ ಹಿಡಿಯೋಕ್ಕೆ. ಧರ್ಮ ಯಾವತ್ತೂ ದೃಢವಾಗಿರಬೇಕು. ಧರ್ಮ ಇದ್ದರೆ ಮಾತ್ರ ಈ ಇಡೀ ವಿಶ್ವ, ಈ ಇಡೀ ಬ್ರಹ್ಮಾಂಡ ನಡೀತಾ ಇರೋದೇ ಧರ್ಮದ ಬಲದ ಮೇಲೆ. ಭಾಗವತದಲ್ಲಿ ಒಂದು ಕಥೆ ಬರುತ್ತೆ. ಏನು ಅಂದರೆ, ಪರೀಕ್ಷಿತ್ ಮಹಾರಾಜರು ಅವರ ರಾಜ್ಯದಲ್ಲಿ ತುಂಬ ಎಲ್ಲರೂ ಸಂತೋಷವಾಗಿ ಸುಖವಾಗಿರ್ತಾರೆ. ಒಳ್ಳೆ ರಾಜ ಅವರು ಇನ್ನೇನು ಕಲಿಯುಗ ಪ್ರಾರಂಭ ಆಗ್ತಾ ಇದೆ ಅನ್ನೋವಾಗ ಕಲಿನ ಎಲ್ಲಿನ ನೋಡಬೇಕು, ಕಲಿ ಕಷ್ಟ ತರ್ತಾನೆ, ಅವನ್ನ ಓಡಿಸ್ಬೇಕು ಅನ್ನೋ ಪ್ರಯತ್ನದಿಂದ ರಾಜ ಸುತ್ತೂರ ಹೋಗ್ತಾನೆ ನೋಡೋಕ್ಕೆ. ಅಲ್ಲಿ ಒಂದು ದೃಶ್ಯ, ಒಂದು ನದಿಯ ತೀರದಲ್ಲಿ ಒಂದು ಹಸು, ಒಂದು ಗೂಳಿ, ಓಕೆ, ಬುಲ್ ಆ್ಯಂಡ್ ಅ ಕೌ. ಆ ಹಸು ತುಂಬ ಏನೋ ಒಂದು ಕಳ್ಕೊಂಡೋ ಒಂದು ಸ್ಥಿತಿಯಲ್ಲಿ, ಹೇಗೆ ಒಂದು ತಾಯಿ ಒಂದು ಮಗುನ ಕಳ್ಕೊಂಡಾಗ
ಎಷ್ಟು ರೋಧಿಸ್ತಾಳೆ, ಎಷ್ಟು ದುಃಖಿಸ್ತಾಳಲ್ಲ, ಅಂಥ ಒಂದು ದುಃಖದಿಂದ ಆ ಹಸುವಲ್ಲಿ ಕೂತಿತ್ತು. ಅಲ್ಲಿ ಆ ಗೂಳಿ ಏನು ಅಂದರೆ 4 ಕಾಲಿಲ್ಲ, ಒಂದೇ ಕಾಲಲ್ಲಿ ನಿಂತಿತ್ತು. ಇದು ಸಾಂಕೇತಿಕ. ಏನು ಸಂಕೇತ ಇದರದು ಅಂದರೆ, ಆ ಹಸು ಏನೋ ಕಳ್ಕೊಂಡು ಕೂತಿತ್ತಲ್ಲ, ಅದಿನ್ನೇನಿಲ್ಲ, ಕೃಷ್ಣ ದ್ವಾಪರಯುಗದಲ್ಲಿ ಅವನದು ಎಲ್ಲ ಮುಗಿಸಿ ಅವನು ಹೊರಟ ಮೇಲೆ ಆ ಹಸು, ಆ ಭೂದೇವಿ ಅಲ್ಲಿ ಕೂತು ರೋಧಿಸ್ತಾರೆ. ಓಹೋ, ನನ್ನ ಮಗ ಇವಾಗ ಹೋದ, ಈಗ ಕಲಿಯುಗ ಆರಂಭ ಆಗ್ತಾ ಇದೆಯಲ್ಲ, ಆ ಮಗುನ ಅವ್ನು ಕಳ್ಕೊಂಡು ಅಷ್ಟು ವಿಷಾದ ಆ ಹಸುಗಾಗಿತ್ತಂತೆ. ಅಲ್ಲಿ ಆ ಗೂಳಿ ನಿಂತಿತ್ತಲ್ಲ ಒಂದು ಕಾಲಿನ ಮೇಲೆ, ಅದು ಧರ್ಮದ ಸಂಕೇತ. ಆ ಗೂಳಿ ಅನ್ನೋದು ಧರ್ಮ. ಆ ಧರ್ಮ ಈ ಯುಗ 4 ಯುಗಗಳಿರತ್ತಲ್ಲ, ತ್ರೇತಾಯುಗ, ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಇದು ಒಂದು ಸೈಕಲ್ ಥರ ನಡೀತಾನೆ ಇರುತ್ತೆ, ಚಕ್ರ ಥರ. ಶುರುವಾದಾಗ ತ್ರೇತಾಯುಗದಲ್ಲಿ 4 ಕಾಲುಗಳು ಆ ಗೂಳಿಗೆ. ಆ ಗೂಳಿಗೆ 4 ಕಾಲುಗಳು ಏನು ಅಂದರೆ ಸತ್ಯ, ಶೌಚ, ದಯೆ, ತಪಸ್ಸು. ಈ 4 ಕಾಲುಗಳು ಇದ್ರ ಬಲದಿಂದ ಧರ್ಮ ನಿಂತಿದೆ. ಅದಕ್ಕೆ ತ್ರೇತಾಯುಗದಲ್ಲಿ ಧರ್ಮ ಅನ್ನೋದು ತುಂಬ ಬಲಿಷ್ಠವಾಗಿತ್ತು ಜನರಲ್ಲಿ. ದೇವರು ಮತ್ತು ಅಸುರರು ಇದ್ದಿದ್ದು ಎಲ್ಲಿ ಅಂದರೆ ಇಲ್ಲಿ ದೇವರು ಅಂದರೆ ಅಲ್ಲಿ ಅಸುರು. ಯಾವುದೋ ಒಂದು ಲೋಕದಲ್ಲಿ ಒಬ್ಬರು, ಇನ್ನೊಂದು ಲೋಕದಲ್ಲಿ ಇನ್ನೊಬ್ಬರು, ಅಷ್ಟು ದೂರ ದೂರ, ಅಜಗಜಾಂತರ ದೂರ. ಅದಕ್ಕೆ ಧರ್ಮ ಒಳ್ಳೆ ರೀತಿಯಲ್ಲಿ ಸ್ಥಾಪನೆ ಆಗಿತ್ತು. ಇನ್ನು ತ್ರೇತಾಯುಗ ಕಳೀತಾ ಹೋದಾಗ ಏನಾಯಿತು, ತಪಸ್ಸು ಕಡಿಮೆ ಆಯಿತು, ಒಂದು ಕಾಲು ಹೋಯಿತು. ಅವಾಗ ಇದ್ದಿದ್ದು ಬರೀ ಸತ್ಯ, ಶೌಚ ಮತ್ತು ದಯೆ. ಹೋಗ್ತಾ ಹೋಗ್ತಾ ಒಂದೊಂದು ಯುಗಕ್ಕೂ ಒಂದೊಂದು ಕಾಲು ಕಳ್ಕೊತಾ ಹೋಯಿತು. ಅವು ಸತ್ಯ ಹೋಯಿತು, ಶೌಚ ಹೋಯಿತು, ಮತ್ತು ದಯೆ ಹೋಯಿತು. ಇದ್ದಿದ್ದು ಯುಗ ಒಂದೇ ಕಾಲು, ಕಲಿಯುಗ ಬಂದಾಗ ಸತ್ಯ. ಆ ಸತ್ಯದ ಬಲ ಮೇಲೆ ಪಾಪ ಅದು ಹಾಗೆ ನಿಂತಿದೆ. ನಿಂತು ಇಬ್ಬರು ಮಾತಾಡ್ಕೋತಾ ಇರೋವಾಗ, ಧರ್ಮ ಮತ್ತು ಭೂದೇವಿ ಮಾತಾಡ್ಕೋತಾ ಇರೋವಾಗ, ಅಲ್ಲೊಬ್ಬ ಆ ಗೂಳಿನ ಒಂದು ಕಾಲಲ್ಲಿ ನಿಂತಿರೋ ಆ ಗೂಳಿನ ಚೆನ್ನಾಗಿ ಹೊಡಿತಾ ಇದ್ದಾನೆ. ಪರೀಕ್ಷೆಗೆ ನೋಡ್ಬಿಟ್ಟು ಅರ್ಥ ಆಯಿತು, ಇವನೇ ಕಲಿ ಅಂದರೆ ಇದೆ ಇರೋ ಆ ಸತ್ಯನೂ ಇಲ್ಲಿಂದ ಹೊರಗೆ ಹಾಕಕ್ಕೆ ನೋಡ್ತಾ ಇದ್ದಾನೆ. ತಕ್ಷಣ ಪರೀಕ್ಷಿತ್ ಮಹಾರಾಜ ಬಂದು, ನೀನು ಕಲಿ ಅಂತ ನಂಗೆ ಗೊತ್ತಾಯಿತು, ನಿನ್ನನ್ನು ಈಗಲೇ ಇಲ್ಲಿಂದ ಕಳಿಸ್ತೀನಿ ಅಂತ ಕೊಲ್ಲಕ್ಕೆ ರೆಡಿ ಆಗಿಬಿಟ್ಟೆ. ಅವಾಗ ಕಲಿ ಕಾಲಿಗೆ ಬಿದ್ದು, ಹೀಗೆ ಮಾಡಬೇಡ, ನಿನ್ನ ರಾಜ್ಯದಲ್ಲಿ ಆ್ಯಕ್ಚುಲಿ ನಮಗೊಂಚೂರು ಜಾಗನೇ ಇಲ್ಲ, ಎಲ್ಲರೂ ಎಷ್ಟು ಸಂತೋಷವಾಗಿ ಎಷ್ಟು ಅನ್ಯೋನ್ಯವಾಗಿದ್ದಾರೆ, ನನಗೊಂಚೂರು ಜಾಗನೇ ಇಲ್ಲ, ನೀನೊಂದು ಕೆಲಸ ಮಾಡು, ನಾನು ನಿನಗೆ ಏನು ಡಿಸ್ಟರ್ಬ್ ಮಾಡಲ್ಲ, ಯಾರಿಗೂ ತೊಂದರೆ ಕೊಡಲ್ಲ, ನಂಗೆ ಇರೋಕ್ಕೆ ಮಾತ್ರ ಒಂದಿಷ್ಟು ಜಾಗ ಕೊಟ್ಬಿಡು ಅಂದ. ಪರೀಕ್ಷಿತ್ ಮೊದಲು ಒಪ್ಪಲಿಲ್ಲ. ಇವನು ಮತ್ತೆ ತುಂಬ ಬೇಡ್ಕೊಂಡ, 4 ಜಾಗ, 4 ಜಾಗ ಕೊಟ್ಬಿಡು. ಏನು ಆ ಜಾಗಗಳು ಅಂದರೆ, ಎಲ್ಲಿ ಜೂಜಾಡ್ತಾರೋ, ಎಲ್ಲಿ ಮದ್ಯಪಾನ ಅತಿಯಾಗಿ ಸೇವಿಸ್ತಾರೋ, ಎಲ್ಲಿ ಅಸಭ್ಯ ಮತ್ತು ಅಶುದ್ಧ ಕಾಮಾಚಾರ ಇರುತ್ತೋ ಅಂಥ ಜಾಗದಲ್ಲಿ, ಮತ್ತು ಎಲ್ಲಿ ಜಾಸ್ತಿ ಹಿಂಸೆ ಇದೆಯೋ ಈ ಜಾಗ ಕೊಟ್ಬಿಡು, ನನಗೆ ಇಷ್ಟೇ ಸಾಕು, ಇಷ್ಟೇ ನಾನು ಕೊಡ್ತೀನಿ ನಿಮಗೆ ಅಂತ. ಮತ್ತು ಒಂದು ಕೆಲಸ ಮಾಡು, ತುಂಬ ಕಡಿಮೆ ಆಗುತ್ತೆ, ನನಗೆ ಇನ್ನೊಂದು ಎಕ್ಸ್ಟ್ರಾ ಕೊಟ್ಬಿಡು, ಒಂದೇ ಒಂದು ಎಕ್ಸ್ಟ್ರಾ ಕೊಡು. ಏನು ಅಂತ, ಎಲ್ಲಿ ಅತಿಯಾಗಿ ಸುವರ್ಣ ಅಂದರೆ, ನಮಗೆ ಚಿನ್ನ ಅಂದರೆ ತುಂಬ ಪ್ರಿಯ ಅಲ್ಲ, ಚಿನ್ನ ಒಳ್ಳೆಯದು, ಸಮೃದ್ಧಿಯ ಸಂಕೇತ ಹೌದು. ಬಟ್ ಅತಿಯಾದಾಗ ಚಿನ್ನನು ಕಲಿಯ ಒಂದು ಆಗಮನ ಅಲ್ಲಾಗತ್ತೆ. ಎಲ್ಲಿ ಅತಿಯಾಗಿ ಚಿನ್ನ ಇರುತ್ತೋ, ಅತಿಯಾಗಿ ಹಣ, ದುಡ್ಡು, ಕಾಸು, ನೋಡಿ ನೀವು ಯಾರು ಬೇಕಾದರೂ ನೋಡಿ, ಈ ಜಗತ್ತಿನಲ್ಲಿ ನಾವು ಜಸ್ಟ್ ಅಬ್ಸರ್ವ್ ಮಾಡಿ ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ. ಎಲ್ಲಿ ಹಣ ಜಾಸ್ತಿ ಇರುತ್ತೋ ಅಲ್ಲಿ ಮಮತೆ ಅನ್ನೋದು ಕಡಿಮೆ ಇರುತ್ತೆ. ಅವ್ರ ಸುತ್ತು ಜನ ಇರ್ತಾರೆ, ಮತ್ತೆ ಅವ್ರ ಹತ್ರ ಬರ್ತಾರೆ, ಅವ್ರಿಗೋಸ್ಕರ ಬರಲ್ಲ, ಅವ್ರ ಹತ್ರ ಇರೋ ಆ ದುಡ್ಡುಗೋಸ್ಕರ, ಆ ಚಿನ್ನಕ್ಕೋಸ್ಕರ, ಅದಕ್ಕೆಲ್ಲ ಬರ್ತಾರೆ. ಅದು ಯಾವುದಾದ್ರೂ ಬಿಟ್ಟು ಹೋದರೆ ಯಾರಾದರೂ ಇರ್ತಾರಾ, ಅದು ನಾವು ಅಬ್ಸರ್ವ್ ಮಾಡಿ ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ. ಇಷ್ಟೊಂದು ಯಶಸ್ವಿಯಾದವರು ಕಡೆಯಲ್ಲಿ ಹೋಗೋವಾಗ ಯಾರಿದ್ದಾರೆ ಅವ್ರ ಜೊತೆ ಅನ್ನೋ ಥರ ಹೋಗ್ತಾರೆ. ಗೊತ್ತಾಗೋದು ಇಲ್ಲ, ಇಂಥ ಒಂದು ಜೀವನ ಅವ್ರಿಗಾಗಿತ್ತು ಅಂತಲೂ ನಮ್ಗೆ ಅರ್ಥ ಆಗಲ್ಲ.
ಅಂಥ ಒಂದು ಸ್ಥಿತಿಯಲ್ಲಿ 10 ಜನ ಬಂದು ಚೂರು ದುಡ್ಡು ಕೊಟ್ಟು ಅವ್ರಿಗೆ ಹಾಸ್ಪಿಟ್ಲ್ ಕಳಿಸೋ ಅಷ್ಟು ಆ ಸ್ಥಿತಿಗೆ ಬರ್ತಾರೆ. ಎಲ್ಲಿ ನಿಮ್ಮ ಹಣ ಎಲ್ಲ ಕಿತ್ಕೊಂಡು ಹೋದ್ರಪ್ಪ, ನನ್ನ ಬಿಟ್ಬಿಟ್ಟು ಹೋದ್ರು ಬೀದಿಲಿ ಅಂತಾರೆ. ಅಂದರೆ ಅಲ್ಲಿ ಕಲಿ ಇರುತ್ತೆ. ಯಾಕಂದರೆ ಅಂಥ ಒಂದು ಜಾಗಗಳಲ್ಲಿ ಏನು ಜಾಸ್ತಿ ಇರುತ್ತೆ, ಲೋಭ, ಕ್ರೋಧ, ಕಾಮ ಇದೆಲ್ಲ ಜಾಸ್ತಿ ಇರುತ್ತೆ. ಅದೆಲ್ಲ ಇರೋ ಜಾಗದಲ್ಲಿ ಕಲಿ ಸಮೃದ್ಧಿಯಾಗಿರುತ್ತೆ. ಸೊ ಆ ಸತ್ಯ ಅನ್ನೋದು ಒಂದೇ ಕಾಲಲ್ಲಿ ನಿಂತಿದೆ. ಅದು ಆ ಹುಳಿ ಇವತ್ತು ಕಲಿಯುಗ ಸತ್ಯದ ಮೇಲೆ ಮಾತ್ರ ನಿಂತಿದೆ. ಸತ್ಯ, ಅದಕ್ಕೆ ನಾವು ಆದಷ್ಟು ಪ್ರೇರಣೆ ತೊಗೋಬೇಕು ಗೀತೆಯಿಂದ. ಗೀತೆ ಯಾವಾಗಲೂ ಒಂದು 5,000 ಎಷ್ಟೋ ಸಾವಿರ ವರ್ಷದಿಂದ ಹೇಳಿರೋ ಒಂದು ಕತೆ ಇವತ್ತಿನ ಯುಗಕ್ಕೆ ಬಂದು ಓಕೆ ಏನೋ ಒಂದು ಕೇಳಬೇಕು, ಕೇಳಿಬಿಟ್ಟು ಪುಣ್ಯ ಬರುತ್ತೆ ಅಂತಾರೆ, ಪುಣ್ಯ ಬರುತ್ತೆ, ಮತ್ತು ನಾನು ಹೋಗ್ತೀನಿ, ನನ್ನ ಕೆಲಸಗಳನ್ನ ನಾನು ನೋಡ್ಕೋತೀನಿ ಅನ್ನೋದು ನಾವು ಮಾಡಿದೆ. ಅದರ ಪ್ರಭಾವ, ಅದರ ಇಂಪಾರ್ಟೆನ್ಸು ಏನು ಅಂದರೆ ನಮಗೆ ಜೀವನ ಹೇಗಿರಬೇಕು, ನಮ್ಮ ಜೀವನ ಈ ಯುಗದಲ್ಲೂ ಜನ ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು. ಜನ ಮಾತ್ರ ಅಲ್ಲ, ನಾವು ಯಾವಾಗಲೂ ಚೆನ್ನಾಗಿರಬೇಕು ಅನ್ನೋವಾಗ ಮನುಷ್ಯರು ಮಾತ್ರ ಅನ್ಕೋತೀವಿ. ಖಂಡಿತ ಇಲ್ಲ. ಗೀತೆಯಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಎಲ್ಲರೂ ಒಂದಕ್ಕೊಂದು ಪರಸ್ಪರ ಅನ್ಯೋನ್ಯವಾಗಿ ನೇದಿದೆ. ಈ ಪೂರ್ತಿ ಸೃಷ್ಟಿ ಅನ್ನೋದು ಅದು ಚಕ್ರದ ಥರ, ಒಬ್ಬೊಬ್ರಿಗೂ ಒಂದೊಂದು ಕೆಲಸ ಕೊಟ್ಟು ಅವರವರು ನಿಮ್ಮ ಕರ್ಮಗಳನ್ನ ಮಾಡ್ಕೊತಾ ಹೋಗಿ ಸೃಷ್ಟಿ ಪೂರ್ತಿ ಸಮೃದ್ಧವಾಗಿರುತ್ತೆ ಅಂತ ಕೃಷ್ಣ ಕಳಿಸ್ಕೊಟ್ಟಿದ್ದಾನೆ. ಆದ್ದರಿಂದ ಎಲ್ಲರೂ ಅನ್ಯೋನ್ಯವಾಗಿರಬೇಕು ಅಂದರೆ ಹೇಗಿರಬೇಕು ಅನ್ನೋದು ಈ ಗೀತೆ ನಮಗೆ ತಿಳಿಸ್ಕೊಡೋ ಅಂಥದ್ದು. ಇದು ಭಾಗವತದಲ್ಲಿ, ಇವಾಗ ನಾನು ಹೇಳಿದ್ದು ಭಾಗವತದಲ್ಲಿ ಒಂದು ಬಂದ ಕಥೆ. ಅದನ್ನು ನಾವು ಆ ದೃಷ್ಟಿಯಿಂದ ನೋಡಿದಾಗ ಗೀತೆಯ ಮಹತ್ವ ಇವತ್ತಿಗೆ ನಮಗೆ ಹೇಗಿರುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೆ. ನಾವು ಧರ್ಮ ಅಂತ ಮಾತಾಡ್ತೀವಿ. ಧರ್ಮ ಅಂದರೆ ಏನು? ಯಾರಾದರೂ ಹೇಳ್ತೀರಾ ಧರ್ಮ ಅಂದರೆ ಏನು? ಕರೆಕ್ಟ್, ಧಾರಯತಿ ಇತಿ ಧರ್ಮ. ಓಕೆ, ಕರೆಕ್ಟ್. ಇನ್ನು ಧರ್ಮ ಅಂದರೆ ಏನು? ಸಾಧಾರಣ ಅಹಿಂಸಾ, ಸತ್ಯ, ಸ್ಥೇಯ, ಬ್ರಹ್ಮಚರ್ಯ, ದಯಾ, ಕ್ಷಮ, ಧ್ಯಾನ, ತಪೋ, ಧ್ಯಾನಮಿತಿ ಧರ್ಮಸ್ಯ ಸಂಗ್ರಹ. ಖಂಡಿತ. ಇನ್ನೂ ಸಹಜವಾಗಿ ಹೇಳಬೇಕು ಅಂದರೆ, ನನಗೇನಾದರೂ ಮಾಡಿದ್ರೆ ನನಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಪರರಿಗೆ ಮಾಡದೇ ಇರಬೇಕು, ಅದೇ ಧರ್ಮ. ತುಂಬ ಸುಲಭವಾಗಿ ಹೇಳಬೇಕು, ತುಂಬ ಸುಲಭವಾಗಿ ಹೇಳಬೇಕು ಅಂದರೆ ಈ ಸತ್ಯ, ಆಸ್ತೆಯ, ಪರಿಗ್ರಹ ಇದೆಲ್ಲ ನಾವು ಫಾಲೋ ಮಾಡೋವಾಗ ಏನು ಮಾಡ್ತಾ ಇರ್ತೀವಿ ಅಂದರೆ, ನಮಗೆ ಇನ್ನೊಬ್ಬರ ಜೊತೆ ಅನ್ಯೋನ್ಯವಾಗಿರೋಕ್ಕೆ ಸಹಕಾರ ಮಾಡುವಂಥ ಈ ಎಲ್ಲ ಕ್ರಿಯೆಗಳು, ಈ ಎಲ್ಲ ಸ್ಟೆಪ್ಸ್ ಏನು ಹೇಳ್ತೀವಿ. ಧರ್ಮ ಹೇಗಿರಬೇಕು ಅಂದರೆ 3 ವಿಧದಲ್ಲಿ ನಾವು ವಿಂಗಡಿಸ್ಬೋದು. ಏನು ಅಂದರೆ, ನಮ್ಮದು ಒಂದು ಧರ್ಮ, ಅಂತರ್ಧರ್ಮ, ನಮ್ಮ ಆಂತರಿಕ ಧರ್ಮ ಒಂದಿರುತ್ತೆ. ನಮ್ಮ ದೈಹಿಕ ಧರ್ಮ, ದೇಹಕ್ಕೆ ಬೇಕಾಗಿರುವಂಥದ್ದು. ಹಾಗೆ ಸಮಾಜದ ಕಡೆಗೆ, ಸಮಾಜದತ್ತ ಹೇಗಿರಬೇಕು. ಎಲ್ಲ ಧರ್ಮದ ಚೌಕಟ್ಟಿನಲ್ಲೇ, ಆದರೆ ಬೇರೆ ಬೇರೆ ರೀತಿಯಲ್ಲಿ ನೋಡಿದಾಗ ಬೇರೆ ಬೇರೆ ನಾವು ಅದನ್ನು ನಾವೇನು ಮಾಡ್ಬೋದು ಅನ್ನೋದು ಅರ್ಥ ಆಗುತ್ತೆ. ಆಂತರಿಕ ಧರ್ಮ ಅಂದರೆ ಏನು ಅಂತ ಅನ್ಕೋಬೋದು. ಆಂತರಿಕವಾಗಿ ನಾವು ಎಷ್ಟೋ ಸತಿ ಹೇಳ್ತೀವಿ, ಕಾಯ ವಾಚ ಮನಸ್ಸ ಶುದ್ಧವಾಗಿರಬೇಕು ಅಂತ. ಶುದ್ಧವಾಗಿರಬೇಕು. ಒಬ್ಬ ಇರ್ತಾನೆ ಒಂದು ಊರಿನಲ್ಲಿ, ಪಂಡಿತ ಅಲ್ಲ, ಆದರೆ ಅವನಿಗೆ ಪುಸ್ತಕ ಓದೋದು ಅದೆಲ್ಲ ತುಂಬ ಇಷ್ಟ. ಸೊ ಅದಕ್ಕೆ ಅವನು ಚೆನ್ನಾಗಿ ಓದಿರೋನು, ಅದರಿಂದ ಊರವರೆಲ್ಲ ತುಂಬ ಮರ್ಯಾದೆ ಕೊಡ್ತಾರೆ ಅವನಿಗೆ. ಅವನೇನು ಮಾಡ್ತಾನೆ, ಒಂದು ದಿವಸ ಮನೆಯಲ್ಲಿ ಅಡುಗೆಗೆ ಅವನ ಹೆಂಡತಿ ಕೋಳಿದೇನೋ ಮಾಡಿಕೊಟ್ಟಿರ್ತಾಳೆ. ಎಲ್ಲಿಂದ ಬಂತು ಈ ಕೋಳಿದೇನೋ ಮಾಡಿದೆಯಲ್ಲ, ಎಲ್ಲಿಂದ ಬಂತು ಅಂದರೆ, ಯಾರ್ದೋ ಗೊತ್ತಿಲ್ಲ, ಹಾಗೆ ಬಂತು, ದೇವ್ರು ಕಳಿಸಿದ್ದಾನೆ ಅಂದ್ಕೊಂಡು ನಾನು ಮಾಡಿದ್ದೀನಿ. ಆಗ ಅವನು ಹೇಳ್ತಾನೆ, ತಪ್ಪು ಮಾಡಿದೆ, ಇಲ್ಲ ಮಾಡಿರಬಾರ್ದು, ನೀನು ಈ ಥರ ಮಾಡಿರಬಾರ್ದು, ಕೇಳಿದ್ರೆ ನಾವು ಯಾರ್ದು ತೊಗೋಬಾರ್ದಲ್ಲ, ಒಂದು ಕೆಲಸ ಮಾಡು, ಆ ಕೋಳಿದು ಪೀಸಸ್ ಎಲ್ಲ ಆ ಕಡೆ ಇಡು, ಅದೆಲ್ಲ ನಮ್ಮದು ಗೊತ್ತಿಲ್ಲ, ಸಾರು ಮಾತ್ರ ನಂಗೆ ಹಾಕು ಅಂತ. ಸಾರು ಹಾಕ್ತಾ ಇರುವಾಗ ಅದ್ರದ್ದು ಒಂದೆರಡು ಪೀಸಸ್ಸು ಬಿತ್ತಂತೆ. ಅವನು ಪರವಾಗಿಲ್ಲ, ದೇವ್ರು ಕೊಟ್ಟಿದ್ದಾರೆ, ಬಂದಿದೆ ಅಂದರೆ ನಾನು ತಿಂತೀನಿ ಅಂದ್ಕೊಂಡು ಅದನ್ನು ಹಾಗೆ ತಿಂದ. ನೆಕ್ಸ್ಟ್ ಡೇ ನೋಡಿದ್ರೆ ಒಂದೇ ಹೊಟ್ಟೆ ನೋವು, ಸಂಕಟ, ಸುಸ್ತು, ಏನೇನೋ ಆಗ್ತಾಯಿದೆ, ಏನಂತ ಅರ್ಥ ಆಗ್ತಾಯಿಲ್ಲ. ಓಕೆ, ಹೊರಟು ಒಂದು ಮರದ ಕೆಳಗೆ ಒಬ್ಬರು ಸಾಲು ಕೂತಿರ್ತಾರೆ, ಅವ್ರ ಹತ್ರ ಹೋಗಿ ಹೇಳ್ಕೊತಾನೆ,
ಏನೋ ತುಂಬ ಸಂಕಟ ಆಗ್ತಾ ಇದೆ, ನನಗೆ ಏನಾಗ್ತಾ ಇದೆ ಹೇಳ್ಕೊಳ್ಳೋಕ್ಕೆ ಅರ್ಥ ಆಗ್ತಾ ಇಲ್ಲ ನನಗೆ ಅಂತ. ಇವರು ತುಂಬ ಜ್ಞಾನಿ, ಕಣ್ಣು ಮುಚ್ಕೊಂಡು ಜಸ್ಟ್ ಗಮನಿಸ್ತಾ ಹೋದರು. ಅರ್ಥ ಆಯಿತು ಅವ್ರಿಗೆ, ಓಹೋ ಈ ಥರ ಮಾಡಿದಾನ ಅವನು ಅಂತ. ಕಂಡುಬಿಟ್ಟ ಮೇಲೆ ಹೇಳಿದ್ರು, ಏನಪ್ಪ ಎಲ್ಲರಿಗೂ ಒಂದು ಹೇಳ್ತೀಯ, ನೀನು ನೋಡಿದ್ರೆ ಮಾಡೋ ಕೆಲಸನೇ ಬೇರೆ. ಕಾಯ ವಾಚ ಮನಸ್ಸ ಯಾವಾಗಲೂ ಒಂದೇ ರೀತಿ ಆರ್ಜವಂ ಅಂತಾರೆ, ನೀತಿಯಲ್ಲಿ ಬರುತ್ತೆ. ನಾವು ಅದನ್ನು ಮಾಡಿದ್ವಿ, ದೈವಾಸುರ ಸಂಪತ್ತು ವಿಭಾಗ ಯೋಗ ನಾವು ಮಾಡೋವಾಗ ಕೆಲವರು ಇದ್ದರು, ಅಲ್ಲಿ ದೈವಿ ಸಂಪತ್ತು ಆಸುರಿ ಸಂಪತ್ತು ಅಂತ ಮಾತಾಡ್ಕೊಂಡ್ವಿ. ಎಲ್ಲೂ ಬೇರೆ ಬೇರೆ ಏನಿಲ್ಲ, ನಮ್ಮೊಳಗೆ ಇದೆ ಎಲ್ಲ. ಅದರಲ್ಲಿ ಆರ್ಜವಂ ಅಂತ ಒಂದು ಕೃಷ್ಣ ಹೇಳ್ತಾನೆ, ಒಳ್ಳೆಯ ದೈವಿ ಗುಣ ಅಂತಾನೆ. ಏನು ಅಂದರೆ ನಮ್ಮ ಕಾಯ ವಾಚ ಮನಸ್ಸು ಒಂದೇ ಲೈನ್ ಡ್ರಾ ಮಾಡಿದ್ರೆ ಹಾಗೆ ಒಂದಕ್ಕೊಂದು ಜೋಡಿಸ್ಕೊತಾ ಹೋಗಬೇಕು. ಇಲ್ಲೇನಿದೆಯೋ ಅದೇ ಬಾಯಿಂದ ಬರಬೇಕು, ಅದೇ ನಮ್ಮ ನಾವು ಜೀವನದ ರೀತಿಯಾಗೂ ಅದೇ ಇರಬೇಕು. ಇವನು ಡಂಬ ತುಂಬ ಏನು ಅಂದರೆ ಇರೋ ಜನರಿಗೆಲ್ಲ ತೋರಿಸ್ಕೊಡೋದು, ನನಗೆಲ್ಲ ಗೊತ್ತು ಎಲ್ಲ ಹೋಗಿ ಹೇಳೋದು ಮಾತ್ರ ಅಷ್ಟೇ ಹೊರತು ಅವನು ಮಾಡುವ ಕೆಲಸಗಳು ಮಾತ್ರ ಆ ನಿಯತ್ತಿರಲಿಲ್ಲ. ತಕ್ಷಣ ಅವ್ರು ಹೇಳೋದು, ಏನಪ್ಪ ನೀನು ಆರ್ಜವಂ ನಿನ್ನಲ್ಲಿ ಇಲ್ವಲ್ಲ ಅಂದರು. ಆವಾಗ ಅವ್ನಿಗೆ ಅರ್ಥ ಆಯಿತು, ತಕ್ಷಣ ತಪ್ಪಾಯಿತು ಅಂತ ಕೇಳಿದೆ. ಸೊ ಆ ಥರ ಆಂತರಿಕವಾಗಿ ನಾವು ಕಾಯ ವಾಚ ಮನಸ್ಸ ಶುದ್ಧವಾಗಿರಬೇಕು. ನಾನು ಇನ್ನೊಂದು ಹೇಳ್ತೀನಿ, ಕಾಯ ವಾಚ ಮನಸ್ಸ ಶುದ್ಧವಾಗಿದ್ದರೆ ಎಷ್ಟೋ ರೋಗಗಳನ್ನ ನಾವು ದೂರ ಇರ್ಬೋದು. ನೀವು ಏನು ಸಂಬಂಧ ಅಂದ್ಕೋತೀರಾ, ಎಲ್ಲಿ ಆ ಅಸ್ಥಿರತೆ ಇರುತ್ತೋ ಯಾವಾಗಲೂ ಒಂದು ಭಯ ಆತಂಕ ಇರುತ್ತೆ. ನನ್ನ ಮನಸ್ಸಿರೋದು ಅವ್ರಿಗೆ ಗೊತ್ತಾಗ್ಬಿಟ್ರೆ, ನಾನು ಇಲ್ಲೇ ಹೇಳಿದ್ದು ಅವ್ರಿಗೆ ಗೊತ್ತಾಗ್ಬಿಟ್ರೆ, ಅವ್ರು ಹೇಳಿದ್ದು ಇನ್ನೊಬ್ರಿಗೆ ಗೊತ್ತಾಗ್ಬಿಟ್ರೆ, ಇದು ಯಾವಾಗಲೂ ಇಂಥ ಟೆನ್ಷನ್ ಇರುತ್ತೆ. ಈ ಟೆನ್ಷನ್ ಇರೋರಿಗೆ ತಲೆನೋವು ಬರುತ್ತೆ, ಆ ನೋವು ಬರುತ್ತೆ, ಈ ನೋವು ಬರುತ್ತೆ. ಇದೇನಿಲ್ಲ, ನಮ್ಮೊಳಗೆ ಇರೋ ಗೊಂದಲಗಳಿಂದ ನಮ್ಮ ದೇಹನೂ ಅಫೆಕ್ಟ್ ಆಗುತ್ತೆ. ಇದನ್ನೇ ನೆಕ್ಸ್ಟ್ ಒನ್ ನಮ್ಮ ದೈಹಿಕ ಧರ್ಮ. ದೈಹಿಕ ಧರ್ಮ ಅಂದರೆ ನಮ್ಮ ವ್ಯಕ್ತಿತ್ವ ಅಂದರೆ ನಾನು ಇವಾಗ ಮಾತಾಡ್ತಾ ಇದ್ದೀನಿ, ಓಕೆ. ಈ ಒಂದು ಮನುಷ್ಯನ ನೋಡಿದ್ರೆ ಹಲವಾರು ವ್ಯಕ್ತಿತ್ವ, ಪಂಚಕೋಶ ಅಂತೀವಲ್ಲ, ಅದೇ ಥರ ವ್ಯಕ್ತಿತ್ವಗಳಿಗೆ ಅದನ್ನು ಸಂಬಂಧಪಡಿಸ್ಬೋದು. ದೈಹಿಕ ವ್ಯಕ್ತಿತ್ವ, ಹೇಗೆ ನಾನು ಕಾಣಿಸ್ತಾ ಇದ್ದೀನಿ, ದಪ್ಪ ಇದ್ದೀನ, ಸಣ್ಣ ಇದ್ದೀನ, ಉದ್ದ ಇದ್ದೀನ, ಕುಳ್ಳವಾಗಿದ್ದೀನ, ಎಲ್ಲ ಗಮನಿಸ್ತಾ ಇರ್ತೀರಾ. ಅದನ್ನು ಮನಸ್ಸಲ್ಲಿ ತಂದ್ಕೋಬೇಡಿ, ಸುಮ್ಮನೆ ಒಂದು ಎಕ್ಸಾಂಪಲ್ಗೆ ಹೇಳಿದೆ, ಆ ಕಡೆನೇ ಯೋಚಿಸ್ಬೇಡಿ. ನೆಕ್ಸ್ಟು ಭಾವನಾತ್ಮಕ, ನಮ್ಮ ಭಾವನೆಗಳು ಹೇಗಿದೆ, ಸುಖ ದುಃಖ ಆನಂದ ಅಸೂಯೆ ಎಲ್ಲ ಇರುತ್ತೆ. ಬೌದ್ಧಿಕ, ನಮ್ಮ ಬುದ್ಧಿ ಹೇಗಿದೆ, ಆಧ್ಯಾತ್ಮಿಕವಾಗಿ ಎಷ್ಟಿದ್ದೀವಿ ಎಲ್ಲ. ಬುದ್ಧಿ ಯಾವಾಗಲೂ ನಮಗೆ ಒಂದು ದೃಢ ನಿಶ್ಚಯ ಮಾಡೋಕ್ಕೆ ಬುದ್ಧಿ ಬೇಕಾಗತ್ತೆ. ಮನಸ್ಸು ಅನ್ನೋದು ಯಾವಾಗಲೂ ಚಂಚಲವಾಗಿರುತ್ತೆ, ಅದ ಹೇಳ್ತಾ ಗಾಳಿ ಥರ. ಮನಚಂಚಲ ಕೃಷ್ಣ ಅಂತಾನೆ ಇವರು ಅರ್ಜುನನು ಹೇಳ್ತಾನೆ, ಚಂಚಲವಾಗಿರತ್ತಪ್ಪ ಕೃಷ್ಣ ಮನಸ್ಸು, ಗಾಳಿನ ಹಿಡಿದಿರ್ಬೋದು ಒಂದು ಜಾಗದಲ್ಲಿ, ಮನಸ್ಸನ್ನ ಹಿಡಿಯೋಕ್ಕಾಗಲ್ಲ, ಚಂಚಲ ಸ್ಥಿರವಾಗಿರುತ್ತೆ ಮನಸ್ಸು. ಆದರೆ ಅದಕ್ಕೆ ಬುದ್ಧಿಶಕ್ತಿ ಏನು ಮಾಡುತ್ತೆ ಅಂದರೆ ನಿಶ್ಚಯ ಮಾಡೋಕ್ಕೆ ತರ್ಕ ಮಾಡಿ ಈ ಥರ ಮಾಡು, ಈ ಥರ ಮಾಡಬೇಡ ಅಂತ ಹೇಳ್ಕೊಡೋದು ನಮಗೆ ಬುದ್ಧಿ. ಆ ಬುದ್ಧಿ ಬೆಳೆಸ್ಕೊಳ್ಳೋಕ್ಕೆ ಆಧ್ಯಾತ್ಮಿಕವಾಗಿ ನಾವು ಎಷ್ಟು ಬೆಳಿತೀವೋ ನಮ್ಮ ಬುದ್ಧಿ ಅಷ್ಟೇ ದೃಢವಾಗುತ್ತೆ. ಸೊ ಈ ಎಲ್ಲ ವ್ಯಕ್ತಿತ್ವಗಳು ಒಂದು ದೈಹಿಕ ಮಾನಸಿಕ ಅಭಿವೃದ್ಧಿಗೆ ನಾವು ಕಾಪಾಡ್ಕೊಳ್ಳೋಕ್ಕೆ ಎಲ್ಲ ವ್ಯಕ್ತಿತ್ವಗಳು ಸಹಜವಾಗಿರಬೇಕು. ಒಂದಕ್ಕೊಂದು ನಾವು ಒಂದಕ್ಕೊಂದು ಕನೆಕ್ಷನ್ ಇರಬೇಕು, ಒಂದೇ ರೀತಿ ಇರಬೇಕು. ಆಗ ಆ ದೈಹಿಕವಾಗಿ ನಾವು ದೃಢವಾಗಿರ್ತೀವಿ. ಇನ್ನೊಂದು ಸಮಾಜದೆಡೆಗೆ ಇಲ್ಲಿ ಪಂಚಮಹಾಯಜ್ಞ ಅಂತ, ಇದನ್ನು ಖಂಡಿತ ನಾನು ಯಾವಾಗಲೂ ಹೇಳ್ತೀನಿ, ಎಲ್ಲರೂ ಹೇಳ್ತೀನಿ. ನಾವು ಪಾಶ್ಚಾತ್ಯದಲ್ಲಿ ಇದು ಫಾಲೋ ಮಾಡಿದ್ರೆ ವರ್ಲ್ಡ್ ಡಾಕ್ಟರ್ಸ್ ಡೇ, ವರ್ಲ್ಡ್ ಹೆಲ್ತ್ ಡೇ, ವರ್ಲ್ಡ್ ಗ್ರ್ಯಾಂಡ್ ಪೇರೆಂಟ್ಸ್ ಡೇ, ವರ್ಲ್ಡ್ ಮದರ್ಸ್ ಡೇ, ವರ್ಲ್ಡ್ ಫಾದರ್ಸ್ ಡೇ ಅಂತೀವಿ. ನಮ್ಗೆ ಹಾಗಲ್ಲ. ನಮಗೆ ಪ್ರತಿದಿನ ಸೆಲೆಬ್ರೇಷನ್ ಆಫ್ ಗ್ರೇಟ್ಫುಲ್ನೆಸ್, ದಿನ ನಾವು ಪಿತೃಗಳಿಗೆ ಯೋಚಿಸ್ತೀವಿ, ದಿನ ನಮ್ಮ ಆಧ್ಯಾತ್ಮಿಕವಾಗಿ ಬೆಳಿತೀವಿ. ಬ್ರಹ್ಮಯಜ್ಞ, ದೇವಯಜ್ಞ, ಮನುಷ್ಯ ಋಷಿಯ ಪಿತೃಯಜ್ಞ, ಭೂತಯಜ್ಞ, ಹಾಗೆ ಇಲ್ಲ ಮನುಷ್ಯ ಯಜ್ಞ, ಇದೆಲ್ಲ ದಿನೇ ನಡಿಬೇಕಾಗಿದ್ದು ಅಂಥದ್ದು. ದಿನೇ ನಡೀತಾ ಹೋದರೆ ಇದರಲ್ಲಿ ನಮಗೆ ಓಕೆ. ಸೊ
ಇದ್ರ ತಕ್ಕಂಗೆ ನಾವು ಜೀವನ ಮಾಡುವಾಗ ಧರ್ಮ ಅನ್ನೋದು ನಾವು ಸಹಜವಾಗಿ ಇರುತ್ತೆ. ಈ ಎಲ್ಲ ಒಂದು ಈ ದೃಷ್ಟಿಕೋನವನ್ನು ನಮ್ಮ ಜೀವನದಲ್ಲಿ ನಾವು ಹೇಗಿರಬೇಕು, ನಮ್ಮ ಕರ್ಮಗಳೇನು, ಯಾಕೆ ಈ ಕರ್ಮಗಳನ್ನ ಮಾಡಬೇಕು, ಈ ನಮ್ಮ ಧರ್ಮ ಏನು ಈ ಪೂರ್ತಿ ಸೃಷ್ಟಿಯಲ್ಲಿ ಅನ್ನೋದು ಕರ್ಮಯೋಗದ ಬಗ್ಗೆ ಹೇಳುವಾಗ ಕೃಷ್ಣ ತುಂಬ ಡೀಟೇಲ್ ಆಗಿ ತಿಳಿಸ್ಕೊಡ್ತಾನೆ. ಸೊ ಈ ಗೀತೆನ ಇದು ಇನ್ನೊಂದು ಹೇಳ್ತೀವಿ, ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನ ಪಾರ್ಥೋ ವತ್ಸ ಸುಧೀರ್ ಗೋಪ್ತ ದುಗ್ಧಂ ಗೀತಾಮೃತಂ ಅಂತ. ಅಂದರೆ ಎಲ್ಲ ಉಪನಿಷತ್ತುಗಳನ್ನ ಸೇರಿಸಿ ಒಂದು ಹಸುವಾಗಿ ನೋಡಿದ್ರೆ ಹಾಲು ಕರೆಯುವವನು ಯಾರು? ಹಾಲು ಕರೆಯುವವನು ಕೃಷ್ಣ. ಅಷ್ಟೆಲ್ಲ ನಾನು ಓದೋಕ್ಕಾಗಲ್ಲಪ್ಪ, ವೇದಗಳು ಅಷ್ಟು ದೊಡ್ಡದು, ಉಪನಿಷತ್ತುಗಳು ಅಷ್ಟು ದೊಡ್ಡದು, ಬೇಡ. ಅದನ್ನು ಕರೆದು ಹಾಲಿನಂತೆ ಸಮೃದ್ಧವಾಗಿ ನಮಗೆ ಪೋಷಿಸುವಂಥ ಒಂದು ಹಾಲನ್ನು ಹಾಲು ಕರೆಯುವನು ಕೃಷ್ಣ, ಆ ಗೋಪಾಲಕ. ಅರ್ಜುನ ಅನ್ನೋನು ಕರು. ಅದೇ ರೀತಿ ಈ ಗೀತೆ ಪರಿಶುದ್ಧವಾದ ಹಾಲು, ನಮಗೆ ಪೂರ್ತಿ ಪೋಷಣೆ ಸಿಗುವಂಥದ್ದು. ಅಂಥದ್ದು ಎಷ್ಟೋ ನಾವು ಗೀತೆನ ಅಧ್ಯಯನ ಮಾಡುವಾಗ ಎಷ್ಟೋ ಈ ಉಪನಿಷತ್ತುಗಳ ಸಾರ ನಾವು ಹಾಗೆ ಅದನ್ನು ಅಲ್ಲಿ ನೋಡ್ಬೋದು. ಈ ಗೀತೆ ಅನ್ನೋದೇ ನಾವು ಯಾವ ರೀತಿ ರಚಿಸಿದ್ದಾರೆ ಕೃಷ್ಣ ಅಂದರೆ, ಯಾವ ರೀತಿ ಅಂದರೆ ಮೊದಲನೇ 6 ಅಧ್ಯಾಯಗಳು, 2ನೇ 6 ಅಧ್ಯಾಯಗಳು, 3ನೇ ಅಧ್ಯಾಯಗಳು ಅಂತ ನಾವು ವಿಂಗಡಿಸಿ ನೋಡ್ಬೋದು. ಅದನ್ನು ನಾವಿಟ್ಟು ನೋಡಿದಾಗ, ಅಧ್ಯಯನ ಮಾಡಿದಾಗ ಉಪನಿಷತ್ತುಗಳ ಒಂದು ಮಹಾವಾಕ್ಯ ನಮಗೆ ಕಾಣಿಸುತ್ತೆ. ಉಪನಿಷತ್ತಲ್ಲಿ ತತ್ವಮಸಿ ಅಂತ, ತತ್ವಮಸಿ ಎಲ್ಲೋ ಹುಡುಕಬೇಡ, ಪರಮಾತ್ಮನ ಎಲ್ಲೋ ಹುಡುಕಬೇಡ, ಅವನೇ ನೀನು, ತತ್ವಂ ಅಸಿ. ಇದೇ ರೀತಿ ಗೀತೆಯಲ್ಲೂ ಮೊದಲನೇ 6 ಅಧ್ಯಾಯಗಳು ತ್ವಂ, ನಾನು ಯಾರು ಅಂತ ಹೇಳೋ ಅಧ್ಯಾಯಗಳು. ತತ್, ಅವನು ಯಾರು, ಅದೆರಡು ತಿಳ್ಕೊಟ್ಟ ಮೇಲೆ ಅಸಿ, ಇದು ಬೇರೆ ಅದು ಬೇರೆ ಅಲ್ಲಪ್ಪ, ನೀನೇ ಅದು ಅಂತ ನಮಗೆ ಸೂಚಿಸುತ್ತೆ. ಸೊ ಈ ಗೀತೆ ಹೇಗಿದೆ ಅಂದರೆ ಆ ಮಹಾವಾಕ್ಯವನ್ನು ಅದೇ ರೀತಿ ತ್ವಂ ತತ್ ಅಸಿ ಈ 3 ತೋರಿಸುವಂಥ, ನಮಗೆ ವಿಷಾದದಿಂದ ವಿವೇಕದ ಎಡೆಗೆ ಕರ್ಕೊಂಡು ಹೋಗುವಂಥ ಆ ಒಂದು ಅಧ್ಯಾಯಗಳು, ಗೀತೆಯ ಅಧ್ಯಾಯಗಳು. ಹೀಗೆ ನಾವು ನೋಡುವಾಗ ಗೀತೆ ಶುರುವಾಗೋದೇನು? ಕೃಷ್ಣ ಹೇಳ್ತಾನೆ, ಕ್ಲೈವ್ಯಂ ಮಾಸ್ಮಗಮ ಪಾರ್ಥ ನೈತತ್ವಯುಪಪದ್ಧತಿ. ಈ ಥರ ನೀನು ಕ್ಷುದ್ರ ಆಗಬೇಡ, ಹೃದಯ ದೌರ್ಬಲ್ಯ ಇರಬಾರ್ದಲ್ಲ ನಿಮಗೆ ಅಂತ ಹೇಳ್ತಾ ಶುರು ಮಾಡ್ತಾನೆ. ಯುದ್ಧ ಮಾಡಪ್ಪ, ಯುದ್ಧ ಮಾಡು. ಯಾಕಂದರೆ ಅವಾಗ ಸಾಂಖ್ಯಯೋಗದ ದರ್ಶನ ಕೊಡ್ತಾನೆ. ಯಾವಾಗ ಕೊಡ್ತಾನೆ ಅಂದರೆ ಕಾರ್ಪಣ್ಯ ದೋಷ ಅಂತ, ಅವನು ಪೃಚ್ಛಾಮಿತ್ವಂ ಅಂತ ಕೃಷ್ಣನ ಕಾಲಿಗೆ ಬೀಳ್ತಾನೆ. ನನಗೆ ದಯಮಾಡಿ ನನಗೆ ಯಾವುದು ಶ್ರೇಷ್ಠ, ಯಾವ ರೀತಿ ನಾನು ನಡ್ಕೋಬೇಕು ಹೇಳು ಅಂತ ಹೇಳಿದಾಗ ಅವಾಗ ಕೃಷ್ಣ ಶುರು ಮಾಡ್ತಾನೆ ಆತ್ಮವಿದ್ಯೆಯಿಂದ. ಆತ್ಮವಿದ್ಯೆ ನಾವೆಲ್ಲರೂ ನೋಡಿದ್ದೀವಿ. ಸಹಜವಾಗಿ ಹೇಳ್ತಾನೆ, ನೋಡಪ್ಪ, ಇದು ನೀನು ಇಲ್ಲಿ ನೋಡೋದನ್ನು ಬರೀ ನೀನು ಆ ಶರೀರ, ಅನಾತ್ಮ, ಅದು ಶರೀರಪ್ಪ, ಅನಾತ್ಮನ ನೋಡಿ ಕೊರಗಬೇಡ. ಆತ್ಮ ಸದಾ ಇರುತ್ತೆ. ಅದರಿಂದ ಅನಾತ್ಮದಿಂದ ಆತ್ಮನೆಡೆಗೆ ನಿನ್ನ ಕಣ್ಣು ನೀನು ತೆಗೆದಾಗ ನಿಂಗೇನಾಗತ್ತೆ ಅಂದರೆ, ನಿನಗೆ ನಿನ್ನ ಧರ್ಮ ಮಾಡೋಕ್ಕೆ ಸಹಾಯ ಆಗತ್ತೆ. ಅದೇ ರೀತಿ ನಾವು ಅಷ್ಟೇ ಅಹಂಕಾರ ಮಮಕಾರಗಳಿಂದ ತುಂಬ ಬಂಧಿತರಾಗ್ತೀವಿ. ಚಿಕ್ಕ ಸಣ್ಣ ಪುಟ್ಟ ವಿಷಯಗಳಿಗೆ ನಾವು ತುಂಬ ಕಷ್ಟ ಒಬ್ರಿಗೊಬ್ರು ಕೊಟ್ಕೋತೀವಿ. ಅದು ನಾವೇನು ಮಾಡಬೇಕು, ಸಹಜ ರೀತಿಯಲ್ಲಿ ನಾವು ಅದನ್ನು ಈ ಗೀತೆಯ ಸಾರಾಂಶ ಅಳವಡಿಸ್ಕೊಳ್ಳುವಾಗ ಏನೋ ಒಂದು ಮನಸ್ತಾಪ ಬಂತು, ಯಾಕೆ ಹೀಗೆ ನಡೀತಾ ಇದೆ, ಈ ಗುಣಗಳ ಒಂದು ಪ್ರವೃತ್ತಿಯಿಂದ ಹೀಗೆ ನಡೀತಾ ಇದೆ. ಆತ್ಮ ಅನ್ನೋದು ನಾವು ನೋಡಿದ್ರೆ ಸಹಜವಾಗಿ ನಾವೆಲ್ಲರೂ ಒಂದೇ ಅಲ್ಲ. ಆದ್ದರಿಂದ ನಾವು ಒಂಚೂರು ರೀಸ್ನಿಂಗ್ ತಂದ್ಕೋಬೋದು, ತರ್ಕ ತಂದು ನಮ್ಮಲ್ಲಿ ಒಂದು ಅನ್ಯೋನ್ಯತೆಯಿಂದ ಇರೋಕ್ಕೆ ಸಾಧ್ಯ ಆಗತ್ತೆ. ಸೊ ಈಗ ನಾನು ದೀರ್ಘವಾಗಿ ಹೋಗಲ್ಲ ಆತ್ಮವಿದ್ಯೆಯ ಬಗ್ಗೆ. ಆದರೆ ಎರಡು ಅದರಲ್ಲಿ ವರ್ಸಸ್ ದೇ ವೆರಿ ಇಂಪಾರ್ಟೆಂಟ್. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರ ತತ್ರ ನ ಮುಹ್ಯತೆ. ಅಂದರೆ
ಈ ಜರಾಮರಣ ದುಃಖಗಳೆಲ್ಲ ಇರೋದು ದೇಹಕ್ಕೆ, ಅದು ತುಂಬ ವಿಕಾರಗೊಳ್ತಾ ಇರುತ್ತೆ. ಎಲ್ಲಿ ಅಸ್ಥಿ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ನಶ್ಯತೆ, ಅಂದರೆ ಹುಟ್ಟಿನಿಂದ ಸಾವುವರೆಗೂ ವಿಕಾರಗಳು ನಡೀತಾ ಇರುತ್ತೆ. ಯಾತಕ್ಕೆ? ಅನಾತ್ಮ. ಆದರೆ ಒಳಗಿರೋದು ಯಾರು? ಆತ್ಮ. ಆ ಆತ್ಮ ಎಲ್ಲದನ್ನು ನೋಡುತ್ತೆ. ನಾನು ಚಿಕ್ಕವಳಾಗಿದ್ದಾಗ ಬೇರೆ ಆಗಿದ್ದೆ, ಇವಾಗ ನಾನು ಬೇರೆ, ಮುದುಕಿಯಾದಾಗ ಬೇರೆ ಅನ್ನಂಗಿಲ್ಲ. ನಾನೇ ಥ್ರೂಔಟ್ ನಾನೇ. ಆದರೆ ನನ್ನ ಹೊರಗಿಂದ ಕಾಣಿಸೋದು, ನನ್ನ ಯೋಚನೆಗಳು, ಇದೆಲ್ಲ ಬದಲಾವಣೆ ಆಗ್ತಾ ಇರುತ್ತೆ. ಆದ್ದರಿಂದ ಅದು ಶಾಶ್ವತ. ಅದರ ಆತ್ಮ ಒಳಗಿದೆಯಲ್ಲ, ಅದು ಹೇಗಿರುತ್ತೆ, ಅದರ ಸ್ವಭಾವ ಏನು? ನೈನಂ ಚಿಂತಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪಃ ನ ಶೋಷಯತಿ ಮಾರುತಃ. ಯಾರು ಏನು ಮಾಡೋಕ್ಕಾಗಲ್ಲ, ಅದು ಶಾಶ್ವತವಾದದ್ದು. ಇದನ್ನು ನಾವು ಒಂದು ಅಳವಡಿಸ್ಕೊಂಡ್ರೆ ಜೀವನದಲ್ಲಿ ಭಯ ಅನ್ನೋದು ನಮಗಿರಲ್ಲ. ಭಯ ಅನ್ನೋದು ನಾವೇ ನಮಗೆ ಹಾಕ್ಕೊಳ್ಳೋ ಸಂಕೋಲೆಗಳು. ಭಯ, ನನಗೆ ಹೀಗಾಗತ್ತೆ ಆಗಾಗತ್ತೆ ಅನ್ನೋ ಒಂದು ಭಯಗಳು. ಆ ಭಯದಿಂದ ಎಷ್ಟೋ ಸತಿ ನಾವು ಏನಾದರೂ ಮಾಡಬೇಕು ಅಂದ್ರೇನು, ಒಂದು ಒಳ್ಳೆ ಕಾರ್ಯ ಮಾಡೋಕ್ಕೇನೋ ನಾವು ಹಿಂಜರಿತೀವಿ. ನನ್ನ ಕೈಲಿ ಆಗಲ್ವೇನೋ, ಇಲ್ಲ ಹೀಗಾಗ್ಬಿಟ್ರೆ ಏನಾಗುತ್ತೆ, ಹಾಗಾಗ್ಬಿಟ್ರೆ ಇಲ್ಲ. ಒಂದೊಂದು ಸತಿ ಭಯ, ಒಂಚೂರು ಸಣ್ಣ ಪುಟ್ಟ ತಲೆನೋವು ಬಂದ್ರೇನು, ಕೈ ಕಾಲು ನೋವು ಬಂದ್ರೇನು ಭಯ, ಅಯ್ಯೋ ಏನಾಗ್ಬಿಡತ್ತೋ ಅನ್ನೋ ಭಯ. ಯಾಕೆ ಅಂದರೆ ನಾವು ಯಾವಾಗಲೂ ಆ ಅನಾತ್ಮದ ಬಗ್ಗೆ ಜಾಸ್ತಿ ಯೋಚಿಸ್ತೀವಿ. ಆತ್ಮ ನಾವು ಯಾವಾಗ ನಾವು ಅಲೆ ಅಲ್ಲ, ನಾನು ವಿಸ್ತಾರವಾದ ಸಮುದ್ರ ಅಂದ್ಕೊಳ್ಳುವಾಗ ನನ್ನಲ್ಲಿ ಎಷ್ಟು ಧೈರ್ಯ ಇರುತ್ತೆ ಅನ್ನೋದು ನಮಗೆಲ್ಲರಿಗೂ ಅರ್ಥ ಆಗತ್ತೆ. ಆ ಸಮುದ್ರಕ್ಕೆ ಅಂತ್ಯ ಅನ್ನೋದಿರಲ್ಲ, ಆದಿ ಅಂತ್ಯ. ಅಲೆ ಆದಿ ಅಂತ್ಯ. ನನ್ನ ಅಲೆನ, ನಾನು ಸಮುದ್ರನ ಅಂತ ನಾವು ಯೋಚಿಸ್ಬೇಕು. ಯೋಚಿಸಿದಾಗ ನಮಗೆ ನಮ್ಮ ಸಾಮರ್ಥ್ಯ ಏನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ನಮ್ಮ ಚಿಕ್ಕ ಚಿಕ್ಕ ನಮ್ಮ ಯೋಚನೆಗಳಿಂದ ನಾವು ಹಾಕ್ಕೊಳ್ಳೋ ಕಡಿವಾಣಗಳೆಲ್ಲ ಕಿತ್ತು ಬರುತ್ತೆ ಹೊರಗೆ. ಆರಾಮಾಗಿ ನಾವು ನಮ್ಮ ಕೆಲಸಗಳನ್ನ ಮಾಡ್ಕೊಳ್ಳೋಷ್ಟು ಧೈರ್ಯ ಹುಟ್ಕೊಳ್ಳುತ್ತೆ. ಈ ಮುಂಡಕ ಉಪನಿಷದಲ್ಲಿ ಹಾಗೆ ಶ್ವೇತಾಶ್ವತಾರ ಉಪನಿಷತ್, ಈ ಎರಡೂ ಉಪನಿಷತ್ತುಗಳಲ್ಲೂ ಬರುತ್ತೆ ಒಂದು ಕಥೆ. ಏನು ಅಂದರೆ ಎರಡು ಹಕ್ಕಿಗಳು ಒಂದೇ ಮರದ ಮೇಲೆ ಕೂತಿವೆ. ಒಂದು ಹಕ್ಕಿ ಸುಮ್ಮನೆ ಕೂತಿದೆ, ಆರಾಮಾಗಿ ಕೂತಿದೆ. ಇನ್ನೊಂದು ಹಕ್ಕಿ ಏನು ಮಾಡ್ತಾ ಇದೆ? ಹಾರಾಡ್ತಾ ಇದೆ. ಈ ಹಣ್ಣು ತಿನ್ನೋದು, ಆ ಹಣ್ಣು ತಿನ್ನೋದು, ಅಲ್ಲಿ ಜಿಗಿಯೋದು, ಇಲ್ಲಿ ಜಿಗಿಯೋದು, ಹೀಗೆ ಹಾಗೆ ಹಾಗೆ ಹಾಗೆ. ಆಮೇಲೆ ಮೇಲೆ ನೋಡುತ್ತೆ, ಆ ಇನ್ನೊಂದು ಹಕ್ಕಿ ಆರಾಮಾಗಿ ಕೂತಿದೆ. ಏನು ಮಾಡ್ತಾ ಇದೆ? ಜಸ್ಟ್ ಇದನ್ನು ವೀಕ್ಷಿಸ್ತಾ ಇದೆ, ಸಂತೋಷವಾಗಿದೆ. ಈ ಫಲಗಳನ್ನೆಲ್ಲ ತಿನ್ನೋ ಹಕ್ಕಿ ಏನು ಮಾಡ್ತಾ ಇದೆ? ಒಂದು ಫಲ ಸಿಹಿಯಾಗಿದ್ದರೆ ಇನ್ನೊಂದು ಕಹಿಯಾಗಿದೆ, ಇನ್ನೊಂದು ಹಾಗಿದೆ, ಇನ್ನೊಂದು ಹೀಗಿದೆ, ಇನ್ನೊಂದು ಅವ್ನು ತೊಗೊಂಡ್ಬಿಡ್ತಾನೆ, ಇವ್ನು ತೊಗೊಂಡ್ಬಿಡ್ತಾನೆ. ನೆಮ್ಮದಿನೇ ಇಲ್ಲ. ತಿಂತಾ ಇದ್ದಾನೆ ಸದಾ ಸರ್ವಕಾಲ, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ, ಸಂಪೂರ್ಣವಾಗಿದೆ ಎಲ್ಲ ಹಣ್ಣುಗಳು, ಆರಾಮಾಗಿ ತಿಂತಾ ಇದೆ. ಆದರೆ ನೆಮ್ಮದಿ ಇದೆಯಾ? ನೆಮ್ಮದಿ ಇಲ್ಲ. ಮೇಲೆ ನೋಡಿದ್ಮೇಲೆ ಅನಿಸುತ್ತೆ, ಆಹಾ, ಅದು ಇದೆಯಲ್ಲ ಆ ಹಕ್ಕಿ ಎಷ್ಟು ಆರಾಮಾಗಿದೆ, ಆ ಥರ ನಾನು ಇರಬೇಕು ಅನ್ನೋ ಪ್ರೇರಣೆ ಬರುತ್ತೆ. ಹಾಗೆ ನಾವು ಅಷ್ಟೇ, ನಾವು ಒಂದು ನಿಮಿಷ ನಾವು ಒಂಚೂರು ನಮ್ಮನ್ನು ನಾವು ಗಮನಿಸ್ಕೊಂಡಾಗ ಒಂದು ನಿಮಿಷದಲ್ಲಿ ಎಷ್ಟೋ ಯೋಚನೆಗಳು, ಇಲ್ಲೇ ಕೂತಿರ್ತೀವಿ, ಎಷ್ಟೋ ಯೋಚನೆಗಳಲ್ಲಿ ಭಯ, ಆತಂಕ, ಸಂತೋಷ, ದುಃಖ ಎಲ್ಲ ಬಂದು ಹೋಗುತ್ತೆ. ನಾನು ಇವಾಗ ಕಣ್ಣು ಮುಚ್ಚಿ ಧ್ಯಾನ ಮಾಡೋಣ ಅಂತ ಹೇಳಿದ್ರೆ ಸಾಕು, 30 ಸೆಕೆಂಡಲ್ಲಿ ಎಲ್ಲರೂ ಕಣ್ಣು ತೆಗೆದುಬಿಟ್ಟು ಇನ್ನೂ ಎಷ್ಟೊತ್ತು ಅಂತ ಕೇಳ್ತೀರಾ. ಯಾಕಂದರೆ ಫಸ್ಟು ಕಣ್ಣು ಮುಚ್ಚಿದಾಗ ಬರೋದು ಸಿಕ್ಕಾಪಟ್ಟೆ ಡ್ರಾಮಾ ನಮ್ಮ ತಲೆಯಲ್ಲಿ. ಮಂಥನ ಆಗುತ್ತೆ, ಎಲ್ಲ ಮಂಥನ ಆದಾಗ ಏನಾಗುತ್ತೆ? ಫಸ್ಟು ಎಲ್ಲ ವಿಷ ಬರುತ್ತೆ. ವಿಷ ಬಂದ ಮೇಲೆ ಎಲ್ಲ ಹೊರಗೆ ಬಂದ ಮೇಲೆ ಆಮೇಲೆ ಶಾಂತ ಆಗುತ್ತೆ. ಆ ಥರ ಇವಾಗ ಕಣ್ಣು ಮುಚ್ಚಿದ್ರೆ ನಮಗೆಲ್ಲ ಬರೋದು ಹಾಲ ಮಂಥನ ಆದಾಗ. ಸೊ ಆ ಥರ ಈ ಮಂಥನಗಳೆಲ್ಲ ಕಡಿಮೆ ಮಾಡಬೇಕು ಅಂದರೆ ಏನು ಮಾಡಬೇಕು? ಎಲ್ಲ ಹೋಗಲಿ ಗಮನಿಸ್ತಾ ಹೋಗಿ. ಆ ಒಂದು ಪಕ್ಷಿ ಹೇಗೆ ಕೂತಿದೆಯೋ ನನ್ನೊಳಗೆ ಅದೇ ಪಕ್ಷಿ ಇದೆ, ನನ್ನೊಳಗೆ ಶಾಂತವಾಗಿ ಕೂತಿರೋ ಒಂದು ಪಕ್ಷಿ ಇದೆ. ಎಲ್ಲಿ? ನಮ್ಮ ಚಿದಾಕಾಶದಲ್ಲಿ, ಎಲ್ಲಿ? ನಮ್ಮ ಆತ್ಮಸ್ವರೂಪವಾಗಿದೆ. ಇದನ್ನು ನಾವು ಯಾವಾಗಲೂ ಜ್ಞಾಪಕ ಇಟ್ಕೋಬೇಕು. ಕಷ್ಟ ಆಗೋದು ಯಾವಾಗ ಗೊತ್ತಾ? ಈ ಚಿಂತನೆಗಳು ಬಂದಾಗ ಅದ್ರ ಜೊತೆನೇ ನಾವು ಹರ್ಕೊಂಡು ಹೋಗ್ಬಿಡ್ತೀವಿ. ಈ ಒಂದು ಯೋಚನೆ ಬಂತಾ, ಇವಾಗ ನಾವು ಇಲ್ಲಿಂದ ಎದ್ದು ಹೋದ್ಮೇಲೆ ಏನು ಮಾಡಬೇಕು? ಆಟೋ ಸಿಗುತ್ತಾ ಇಲ್ವಾ? ಬಸ್ ಸಿಗುತ್ತಾ ಇಲ್ವಾ? ಇವ್ನು ಲೇಟ್ ಮಾಡ್ತಾನೆ, ಅವ್ನು ಲೇಟ್ ಮಾಡ್ತಾನೆ, ಅದ್ರ ಜೊತೆನೇ ನಾವು ಪ್ರವಾಹ, ಅದ್ರ ಜೊತೆನೇ ಹೋಗ್ತೀವಿ. ಇನ್ಫ್ಯಾಕ್ಟ್ ಏನು ಮಾಡಬೇಕು? ಬರಲಿ, ಆ ಯೋಚನೆ ಬರಲಿ, ಆಮೇಲೆ ಇನ್ನೊಂದು ಬರುತ್ತೆ, ಬರಲಿ, ಆಮೇಲೆ ಇನ್ನೊಂದು ಬರುತ್ತೆ, ಬರಲಿ. ಬರ್ತಾ ಇರೋವಾಗ ನಮ್ಮ ಗಮನ ಉಸಿರಾಟದ ಮೇಲಾಗಲಿ, ನಮ್ಮ ಹೃದಯದ ಮೇಲಾಗಲಿ ಇಟ್ಟರೆ ಎಲ್ಲ ಶಾಂತವಾಗುತ್ತೆ. ಒಂಚೂರು ಹೊತ್ತಾದಮೇಲೆ ಓಹೋ, ನಾನು ಏನು ಡ್ರಾಮಾ ಮಾಡೋದು ಕೇಳಿಸ್ಕೊಡು ಯಾರೂ ಇಲ್ಲ ಅಂತ ಆರಾಮಾಗಿ
ಮತ್ತೆ ಶಾಂತ ಆಗುತ್ತೆ. ಈ ಆತ್ಮಸ್ವರೂಪನ ನಾವು ನೋಡ್ಕೋಬೇಕು ಅಂದರೆ ಅವಾಗವಾಗ ಶನೈರು ಪರಮೆ ಹೃದಯ ಹೃತಿಗೃಹಿತ್ಯ ಇದು ಹೋಗ್ತಾ ಇರಬೇಕು. ಮತ್ತೆ ಮನಸ್ಸು ಅಲ್ಲಿ ಹೋಗುತ್ತೆ. ಕೃಷ್ಣ ಹೇಳ್ತಾನೆ, ನಿಧಾನಕ್ಕೆ ಮಗು ಹೇಗೆ ನಾವು ಮೆತ್ತಗೆ ತರ್ತೀವಿ ವಾಪಸ್, ಅದೇ ರೀತಿ ಮತ್ತೆ ಹೇಳಿ ವಾಪಸ್ ತಂದ್ಕೊಳ್ರಪ್ಪ. ಸಾಧ್ಯ, ಅಭ್ಯಾಸ, ವೈರಾಗ್ಯದಿಂದ ಎಲ್ಲ ಸಾಧ್ಯ. ನನ್ನ ಕೈಲಿ ಆಗಲ್ಲ ಅನ್ಬೇಡಿ, ಸಾಧ್ಯ ಆಗಲೇಬೇಕು. ಯಾಕೆ ಅಂದರೆ ಕೃಷ್ಣ ಹೇಳೋಂಗೆ ಅಶ್ವತ್ಥ ವೃಕ್ಷತ್ರ 15ನೇ ಚಾಪ್ಟರು, ಬಟ್ ಇವಾಗ ಎಗಿರ್ತಾ ಇದೆ ಅಲ್ಲಿಗೆ. ಯಾಕೆಂದರೆ ಇಲ್ಲಿಂದ ಅಲ್ಲಿ ಕನೆಕ್ಷನ್ ಗೊತ್ತಾಗುತ್ತೆ. ಏನು ಹೇಳ್ತಾನಂದರೆ, ನಮ್ಮದೆಲ್ಲ ಅಶ್ವತ್ಥ ವೃಕ್ಷ ಉಲ್ಟಾ, ಬೇರೆಲ್ಲ ಅಲ್ಲಿದೆ, ಅಲ್ಲಿಂದ ಬರ್ತಾ ಇದೆ ಈ ಚೈತನ್ಯ ನನ್ನೊಳಗೆ. ನಾನು ಈಗ ನಿಂತು ಮಾತಾಡ್ತಾ ಇದ್ದೀನಿ, ಯೋಚಿಸ್ತಾ ಇದ್ದೀನಿ, ಒಂದಕ್ಕೊಂದು ಜೋಡಿಸ್ಕೊತಾ ನಿಮ್ಮ ಹತ್ರ. ನಾನು ಬರ್ಕೊಂಡು ಬಂದಿರೋದು ಬೇರೆ ಥರ, ಮಾತಾಡ್ತಿರೋದು ಬೇರೆ ಥರ. ಇವಾಗ ಜೋಡಿಸ್ಕೊಂಡು ಆ ಚೈತನ್ಯ ನನಗೆ ಕಲ್ಪಿಸ್ಕೊಡ್ತಾ ಇದೆ ಈ ಎಲ್ಲ ಶಕ್ತಿಗಳನ್ನ ಮಾಡ್ತಾ ಹೋಗ್ತಾ ಇದ್ದೀನಿ. ನಂದೇನಿಲ್ಲ ಇದರಲ್ಲಿ, ಏಲಿರೋ ಚೈತನ್ಯ ನನ್ನ ಮೂಲಕ ನಡೀತಾ ಇರೋ ಈ ಕೆಲಸಗಳು. ಇದನ್ನು ನಾವು ಯಾವಾಗಲೂ ಮನಸ್ಸಲ್ಲಿ ತಂದ್ಕೋಬೇಕು. ನಮ್ಮ ಬೇರುಗಳು ಎಲ್ಲಿದೆ, ನಮ್ಮ ಬೇರುಗಳು ನಾವು ಇಲ್ಲಿ ಹಾಕ್ತಾ ಇದ್ದೀವಿ. ಬೇರು ನಮ್ಗೆ ಇಲ್ಲಲ್ಲ, ಸಂಸಾರ ಅಲ್ಲ, ಬೇರುಗಳು ನಮ್ಮಲ್ಲಿದೆ. ಅವನು ಅಲ್ಲಿಂದ ನಾವು ಕೆಳಗೆ ಬೆಳೀತಾ ಇದ್ದೀವಿ. ಅವನು ಕೊಡ್ತಾನೆ ಈ ಎಲೆಗಳೆಲ್ಲ, ಆ ಅಶ್ವತ್ಥ ವೃಕ್ಷದ ಎಲೆಗಳೆಲ್ಲ ಏನು ಅಂದರೆ ಆ ವೇದಗಳು ಮತ್ತು ಒಳ್ಳೆಯ ವಿಚಾರಗಳು, ಇದೆಲ್ಲ ನಮ್ಮನ್ನು ಪೋಷಿಸುವಂಥದ್ದು. ಮೇಲೇಳು ಅಂತ ನಮಗೆ ನಾವು ಯಾರು ಅಂತ ಜ್ಞಾಪಿಸೋಕ್ಕೆ. ಅದರಲ್ಲಿ ಫಲಗಳು, ಪುಣ್ಯ ಪಾಪ ನಾವು ಮಾಡೋ ಫಲಗಳು, ಇದೆಲ್ಲ ನಾವು ಅಶ್ವತ್ಥ ವೃಕ್ಷ ಮತ್ತು ಅದನ್ನು ಕೆಳಗೆ ಮತ್ತು ಕೊಂಬೆಗಳೆಲ್ಲ ಯಾಕೆ ಸಂಸಾರದಲ್ಲಿ ನಾವೇ ಬೆಳೆಸ್ಕೊತಾ ಇದ್ದೀವಿ. ನಾವು ಇನ್ನೂ ಒಳಗೆ ಸಂಸಾರದೊಳಗೆ ಅಂತ ನಾವು ಎಲ್ಲಿ ಇರಬೇಕು ಅಲ್ಲಿಗಿಂತ ತುಂಬ ದೂರ ಪ್ರಯಾಣ ಮಾಡ್ತಾ ಇದ್ದೀವಿ. ಕೃಷ್ಣ ಹೇಳ್ತಾನೆ, ಜ್ಞಾನ ತುಂಬ್ಕೋ ನಿನ್ನಲ್ಲಿ. ನಾನು ಯಾರು, ನೀನು ಯಾರು ಅಂತ ತಿಳ್ಕೊಬ್ಬ, ಜ್ಞಾನ ತುಂಬ್ಕೋ. ಆ ಜ್ಞಾನದಿಂದ ಆ ವೃಕ್ಷನ ನೀನು ಕಡಿದ್ರೆ ನನ್ನ ಹತ್ರ ಬರ್ತೀಯ. ಅದು ಜ್ಞಾನದ ಒಂದು ತುಂಬ ಇಂಪಾರ್ಟೆಂಟ್ ಪ್ಯಾರಾಗ್ರಾಫ್ ಅನ್ನೋದು, ಇಂಪಾರ್ಟೆಂಟ್ ಅಧ್ಯಾಯ ಪುರುಷೋತ್ತಮ ಯೋಗ ಅನ್ನೋದು. ಅದರಲ್ಲಿ ಅವನು ಹೇಳ್ತಾನೆ. ಸೊ ಈ ರೀತಿ ನಾವು ನಮ್ಮನ್ನು ನಮ್ಮ ಸಾಮರ್ಥ್ಯ, ನಮ್ಮ ಜ್ಞಾನದ ಬಲದಿಂದ ಪದೇ ನಾವು ಜ್ಞಾಪಿಸ್ಕೋಬೇಕು ನಾನು ಯಾರು ಅನ್ನೋದು. ಇದನ್ನೆಲ್ಲ ಮೊದಲನೇ ಅಧ್ಯಾಯದಲ್ಲಿ ತ್ವಂ ಅಂತ ನಮಗೆ ನಾನು ಯಾರು ಅಂತ ತಿಳಿಸೋದ್ರಲ್ಲಿ ಹೇಳ್ತಾನೆ. ಸಾಧನೆನೂ ಹೇಳ್ತಾನೆ ಅದರಲ್ಲಿ 6ನೇ ಅಧ್ಯಾಯದಲ್ಲಿ. ನೀನು ಸಾಧನೆ ಮಾಡಬೇಕು, ನೀನು ಯಾರು ಅಂತ ತಿಳ್ಕೊಬೇಕಂದ್ರೆ ಧ್ಯಾನ ಯೋಗ ಮಾಡಪ್ಪ ಅಂತಾನೆ. ಆ ಧ್ಯಾನ ಮಾಡೋಕ್ಕೆ ನೀನು ಊಟ ಹೇಗಿರಬೇಕು. ಅತಿಯಾಗಿ ಊಟ ಮಾಡೋರೆಲ್ಲ ನಾನು ಕೂತ್ಕೊಂಡು ಮಾಡ್ತೀನಿ, ಅತಿಯಾಗಿ ನಿದ್ದೆ, ಅತಿಯಾಗಿ ಊಟ ಎಲ್ಲ ಆಗಲ್ಲ. ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು. ಇದು ಬರೀ ನಮ್ಮ ಧ್ಯಾನ ಮಾಡೋಕ್ಕಾಗಲ್ಲ, ಅದನ್ನು ನಾವು ಫಾಲೋ ಮಾಡಿದ್ರೆ ಮತ್ತೆ ಹೇಳ್ತೀನಿ, ಈ ಡಯಾಬಿಟೀಸು, BP, ಇಂಥ ಎಂತೆಂಥ ಕಾಯಿಲೆ, ಆಟೋ ಇಮ್ಯೂನ್ ಡಿಸೀಸ್ ಎಲ್ಲ ಬರುತ್ತಲ್ಲ, ಎಲ್ಲ ಕ್ರಮೇಣ ಕಡಿಮೆ ಆಗುತ್ತೆ. ಯಾಕೆ? ಎಲ್ಲದರಲ್ಲೂ ಯುಕ್ತವಾಗಿ ನಾವು ಮಾಡ್ಕೋಬೋದು. ಯುಕ್ತವಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಕೊಂಡ್ರೆ ಹಿತವಾಗಿರುತ್ತೆ ಅನ್ನೋದು ಆ ಒಂದು ಟಾಪಿಕಲ್ಲಿ ನಮ್ಮ ತಿಳಿಯುತ್ತೆ ನಮಗೆ. 6ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಮತ್ತು ಹೀಗೆ ನಾವು ಅದು ತ್ವಂ ಆಯಿತು. ಇಷ್ಟೆಲ್ಲ ತ್ವಂ, ನಾನು ಯಾರು ಅಂತ. ತತ್ ಅವನು ಯಾರು ತಿಳ್ಕೊಬೇಕಂದ್ರೆ ಫಸ್ಟ್ ನಂಗೆ ಅವ್ರಿಗೆ ಗೊತ್ತಾಗಬೇಕಲ್ಲ, ಅವನೆಲ್ಲಿದ್ದಾನೆ, ಅವನೆಲ್ಲೋ ಇಲ್ಲ. ಇದಕ್ಕೆ ಜ್ಞಾನ ವಿಜ್ಞಾನ ಯೋಗ, ಅಕ್ಷರ ಬ್ರಹ್ಮ ಯೋಗ, ರಾಜವಿದ್ಯಾ ರಾಜಗುಹ್ಯ ಯೋಗ, ವಿಭೂತಿ ಯೋಗ, ವಿಶ್ವರೂಪ ದರ್ಶನ ಯೋಗ ಮತ್ತು ಭಕ್ತಿ ಯೋಗ. ಇದರೆಲ್ಲ ಮೂಲಕ ಈ 6 ಅಧ್ಯಾಯಗಳು ಏನು ಹೇಳ್ತಾರೆ ಅಂದರೆ, ಎಲ್ಲೋ ಹುಡುಕಬೇಡ, ನಾನು ಇಲ್ಲೇ ಇದ್ದೀನಿ ಅಂತ ಎಷ್ಟು ಚೆನ್ನಾಗಿ ತೋರಿಸ್ಕೊಡ್ತಾನೆ ಕೃಷ್ಣ. ಈ ಪ್ರಕೃತಿಯಲ್ಲಿರೋದೆಲ್ಲ ಪರಪ್ರಕೃತಿ ಅಪರಪ್ರಕೃತಿ ಎಲ್ಲ ಅವನೇ. ಅವನು ಹೇಳ್ತಾನೆ, ನಿಮ್ಮ ಆತ್ಮದಲ್ಲಿ ಸ್ಥಿರವಾಗಿರೋದ್ರಿಂದ ಫಸ್ಟು ನಾನು ಕಾಣಿಸ್ತೀನಿ. ಈ ಸಮಷ್ಟಿ ಅರ್ಥ ಮಾಡ್ಕೊಳ್ಳಿ. ನಾನು ನನ್ನದು ಈ ದೇಹನ ನಾವು ಹೇಗೆ ನೋಡಿದ್ರಿ, ಕೈ ಕಾಲು ಇದೆಲ್ಲ ನೋಡಿದ್ರೆ ವ್ಯಷ್ಟಿ. ಅದೇ ಒಂದು ದೇಹ ಅನ್ನೋವಾಗ ಸಮಷ್ಟಿ. ಈ ವ್ಯಷ್ಟಿಯಿಂದ ಸಮಷ್ಟಿಯ ಕಡೆಗೆ ನೀವು ಹೋದಾಗ ಎಲ್ಲ ನಾನು ಅಂತ ನಿಮಗೆ ಅರ್ಥ ಆಗತ್ತೆ. ಸಂಪೂರ್ಣವಾಗಿ ನೋಡಲು ನಿಮಗೆ ಸಹಾಯ ಆಗತ್ತೆ. ಆ ಏಕತೆಯೇ ನಾನೇ ಅಂತ ಅವನು ಹೇಳ್ತಾನೆ. ಇದರಲ್ಲಿ ಈ ಅಧ್ಯಾಯಗಳಿಂದ ನಾವು ಒಂದು ಅರ್ಥ ಮಾಡ್ಕೋಬೋದು. ಏನು ಅಂದರೆ, ಮುಂಡಕ ಉಪನಿಷದಲ್ಲಿ ಒಂದು ಇದಿದೆ, ಒಂದು
ಕ್ವೆಶನ್. ಏನು ಅಂದರೆ ಶೌನಕ ಅವ್ರ ಗುರುಗಳನ್ನ ಕೇಳ್ತಾನೆ, ಕಸ್ಮಿನ್ ಭಗವೋ ವಿಜ್ಞಾತೆ ಸರ್ವಂ ಇದಂ ವಿಜ್ಞಾತಂ ಭವತಿ. ಏನು ತಿಳ್ಕೊಂಡ್ರೆ ನಾನೆಲ್ಲ ತಿಳ್ಕೊಳಕ್ಕಾಗತ್ತೆ. BA LLB BMS ಇನ್ನು ಇದು ಅದು ಮಾಸ್ಟರ್ಸು PhD ಅದು ಇವು ಎಲ್ಲ ಮಾಡ್ತೀನಿ, ಎಲ್ಲ PhD. PhD ಹೈಯೆಸ್ಟು, ವೆರಿ ನೈಸ್ PhD ಆದ್ರಲ್ಲಿ ಮ್ಯಾಥ್ಸಲ್ಲಿ ಮಾಡಿದ್ದೀನಿ. ಇವಾಗ ಬಂದು ಬಯಾಲಜಿ ಒಂದು ಕ್ವೆಶನ್ ಗೊತ್ತಿಲ್ಲ, ನಾನು PhD ಮಾಡಿರೋದು ಮ್ಯಾಥ್ಸಲ್ಲಿ ಏನು ಬೇಕಾದ್ರೂ ಕೇಳಿ ನಾನು ಹೇಳ್ತೀನಿ. ಅಂದರೆ ಇಷ್ಟೇ ಭೌತಿಕವಾಗಿ ನಾವು ಎಷ್ಟು ಕಲ್ತ್ಕೊಂಡ್ರೂ, ಎಷ್ಟೇ ನಾವು ಮೇಲೆ ಹೋದರೂ ಒಂದು ಸೀಮಿತವಾಗಿ ಇದ್ದೇ ಇರ್ತೀವಿ. ಇನ್ನೂ ಇದೆ ಮಾಡಬೇಕಾಗಿದೆ ಅನ್ನೋದು. ಆದರೆ ಈ ಉಪನಿಷತ್ತಲ್ಲಿ ವಿದ್ಯಾರ್ಥಿ ಕೇಳ್ತಾನೆ ಗುರುಗಳನ್ನ, ನೀನು ನಂಗೊಂದು ಹೇಳು, ಇದು ತಿಳ್ಕೊಂಡ್ರೆ ನನಗೆ ಎಲ್ಲ ಗೊತ್ತು ಅಂತ ನಾನು ಹೇಳಬೇಕು, ಏನಂಥ ವಿಚಾರ ಅಂತ ಕೇಳಿದಾಗ ಅವ್ರು ಹೇಳೋದು ಆತ್ಮವಿಚಾರ. ಇದನ್ನು ಕೃಷ್ಣ 7ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಜ್ಞಾನಂ ತೇಹಂ ಸ ವಿಜ್ಞಾನಂ ಇದಂ ವಕ್ಷ್ಯಾಮ ಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯ ವಶಿಷ್ಯತೆ. ಅಂದರೆ ಈ ಲೋಕದಲ್ಲಿ ತಿಳಿದುಕೊಳ್ಳಲು ಬೇರೆ ಯಾವುದು ಉಳಿದಿಲ್ಲ ಎಂಬುದನ್ನು ತಿಳಿದುಕೊಂಡು ಈ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ನಾನು ಈಗ ನಿಮಗೆ ಸಂಪೂರ್ಣವಾಗಿ ಹೇಳ್ತೀನಿ ಅಂತ 7ನೇ ಅಧ್ಯಾಯದಲ್ಲಿ ಅವನಿಗೆ ಹೇಳ್ತಾನೆ. ಎಂಥ ಒಂದು ವಿಚಾರ ಹೇಳ್ತಾನೆ ಅಂದರೆ ಅದರಲ್ಲಿ ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಳಕ್ಕಾಗೋಂಥದ್ದು. ಏನು ಹೇಳ್ತಾರೆ? ಮತ್ತ ಪರತರಂ ಜ್ಞಾನದ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋಕ್ತಂ ಸೂತ್ರೇ ಮಣಿಗಣ ಇವ. ಅಂದರೆ ಸೂತ್ರದಲ್ಲಿ ಹೇಗೆ ಮಣಿಗಳನ್ನ ಹಾಕ್ತೀವಿ ನೋಡಿ, ಸೂತ್ರೇ ಮಣಿಗಣ ಇವ. ಅಂದರೆ ಅವನು ಹೇಳ್ತಾನೆ, ಓ ಅರ್ಜುನ, ನನಗಿಂತ ಉನ್ನತವಾದದ್ದು ಯಾವುದೂ ಇಲ್ಲ. ನಿನ್ನನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲ ಅರ್ಥ ಮಾಡ್ಕೊಂಡಂಗೆ. ಇದನ್ನು ನೇರವಾಗಿ ಆ ಗೀತೆಯ ಇನ್ನೇನು ಬೇಕು, ಉಪನಿಷತ್ತುಗಳ ಎಷ್ಟೊಂದು ಸಾರ ಗೀತೆಯಲ್ಲಿ ಬಂದಿದೆ ಅಂತೀವಲ್ಲ, ಇದು ಒಂದು. ಅವನು ಹೇಳ್ತಾನೆ, ದಾರದ ಮೇಲೆ ಕಟ್ಟಿದ ಮಣಿಗಳಂತೆ ಎಲ್ಲವೂ ನನ್ನಲ್ಲೇ ನೆಲೆಗೊಂಡಿದೆ. ಅಂದರೆ ಎಲ್ಲಿ ನೋಡಬೇಕು ಅನ್ನೋ ಎಲ್ಲ ಕಡೆನೂ ನೀವು ನೋಡ್ಬೋದು. ಸೂರ್ಯ ನೋಡ್ತೀರಾ, ಸೂರ್ಯನ ಬೆಳಕಲ್ಲ ಅವನಿದ್ದಾನೆ. ಒಂದು ಫಲ ತಿಂತೀರಾ, ಆ ಫಲದ ಆ ರಸ ಏನಿದೆ, ನೀರಿನ ರಸದಲ್ಲಿ ಅವನಿದ್ದಾನೆ, ನೀರಲ್ಲಿದ್ದಾನೆ. ಗಾಳಿ, ನಾವು ಉಸಿರಾಡೋ ಗಾಳಿಯಲ್ಲಿದ್ದಾನೆ. ಎಲ್ಲಿ ನೋಡಿದ್ರೆ ಅವನಿದ್ದಾನೆ. ಇನ್ನು ನಾವು ಏನು ಹುಡುಕೋದು? ಆದರೆ ನಮಗೆ ಹುಡುಕೋಕ್ಕೆ ಸಮಯ ಇಲ್ಲ, ನಮ್ಗೆ ಅದು ಅರ್ಥ ಮಾಡ್ಕೊಳ್ಳೋಕ್ಕೆ ಸಮಯ ಇಲ್ಲ. ಒಂದು ಊರಲ್ಲಿ ಒಂದು ರಾಜ ಇರ್ತಾನೆ, ತುಂಬ ಧರ್ಮ ಪರಿಪಾಲನೆ ಇಲ್ಲ, ತುಂಬ ಮಾಡ್ತಾನೆ, ಯಜ್ಞ ಇದೆಲ್ಲ ತಪಸ್ಸೆಲ್ಲ ಮಾಡ್ತಾ ಇದ್ದ. ತುಂಬ ಪ್ರಸನ್ನರಾಗಿ ದೇವರು ಪ್ರತ್ಯಕ್ಷ ಆದರೆ ಅವನ ಪ್ರಜೆಗಳನ್ನ ತುಂಬ ಚೆನ್ನಾಗಿ ನೋಡ್ಕೊಂಡು ತುಂಬ ಸಂತೋಷ ಆಗುತ್ತೆ. ಅವನು ಹೇಳ್ತಾನೆ, ಇವಾಗ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆಯಲ್ಲ, ಎಲ್ಲ ನನ್ನ ಪ್ರಜೆಗಳಿಗೆ ಇಷ್ಟೇ ಸಂತೋಷ ಆಗಬೇಕು, ನೀನು ಅವ್ರಿಗೂ ಪ್ರತ್ಯಕ್ಷ ಆಗಿ ತೋರಿಸ್ಬೇಕಪ್ಪ ನಿನ್ನನ್ನು ಅಂತ ಹೇಳಿದ. ದೇವ್ರು ಕೇಳ್ದ, ಅಲ್ಲಪ್ಪ ನೀನು ಬೇಕು, ನೀನೆಲ್ಲ ತಪಸ್ಸು ಮಾಡಿದೆ, ನನ್ನ ಕರೆದೆ, ಬಂದೆ, ಅವ್ರಿಗೆ ಬೇಕಾಗಿದೆಯಾ? ಇಲ್ಲ ನೀನು ಆಗಲೇಬೇಕು, ಅವ್ರಿಗೆ ಈ ಸಂತೋಷ ಕೊಡಲೇಬೇಕು. ಆಯಿತು, ಎಲ್ಲರನ್ನೂ ಕರಿ ಒಂದು ಸತಿ, ಎಲ್ಲರೂ ಊರವ್ರಿಗೆಲ್ಲ ಬರೋಕ್ಕೆ ಹೇಳಿ, ನಾನು ಇಲ್ಲಿರ್ತೀನಿ ಅಂತ ಹೇಳ್ತಾನೆ. ಆಗ ರಾಜ ಎಲ್ಲರಿಗೂ ಊರೆಲ್ಲ ಹೇಳಿ ಕಳಿಸ್ದ, ಬನ್ನಿ ದೇವ್ರು ಬರ್ತಾರೆ, ದೇವ್ರು ಕಾಣಿಸುತ್ತೆ, ಹಾಗೆ ಹೀಗೆ ಅಂತ. ಎಲ್ಲರೂ ಬಂದರು, ಜನ ಬಂದರು. ದೇವ್ರ ಮುಂದೆ ನಡೀತಾ ಇದ್ದಾರೆ. ರಾಜ ಅವರು ಕೈ ಮುಗಿಸ್ಕೊಂಡು ಫುಲ್ ಭಕ್ತಿಯಿಂದ ಕೈ ಮುಗಿದ್ಕೊಂಡು ದೇವ್ರ ಹಿಂದೆ, ಜನ ರಾಜನ ಹಿಂದೆ ಹೋಗ್ತಾ ಇದ್ದಾರೆ. ಅಲ್ಲೇನೋ ಒಂದು ದೊಡ್ಡ ಚಿನ್ನದ ಇದು ಗೊತ್ತಾಯಿತು, ಇಷ್ಟೊಂದು ಚಿನ್ನ ಇದೆ ಅಂತ. ಅರ್ಧ ಜನ ಹೋದರು. ಇನ್ನು ಮುಂದೆ ಹೋದರೆ ಇನ್ನು ಬೆಳ್ಳಿ, ಇದು ಪ್ರೆಷಸ್ ಸ್ಟೋನ್ಸ್ ಎಲ್ಲ ಇದೆ. ಇನ್ನೂ ಒಂದಷ್ಟು ಜನ ಹೋದರು. ಹೀಗೆ ಕೆಲವು ಎಲ್ಲ ನೋಡಿದವರೆಲ್ಲ ಈ ಅಂಗಡಿಗೆ ಆ ಕಡೆ, ಅಂಗಡಿಗೆ ಈ ಕಡೆ ಎಲ್ಲ ಹೋದ್ಮೇಲೆ ದೇವರೊಂದು ಜಾಗಕ್ಕೆ ಹೋಗಿ ನಿಂತು ತಿರುಗಿ ನೋಡ್ತಾನೆ. ರಾಜ ಹಿಂದೆ ತಿರುಗಿ ನೋಡು ಅಂತಾನೆ. ರಾಜ ಹಿಂದೆ ತಿರುಗಿ ನೋಡಿದ್ರೆ ಯಾರಿರ್ತಾರೆ? ಅದು ನಮ್ಮ ಸ್ಥಿತಿ. ಮರ್ತೋಗಿದ್ದೀವಿ ನಾವು, ಯಾಕೆ ಇಲ್ಲಿ ಬಂದಿದ್ದೀವಿ, ನಾವು ಏನು ಮಾಡಬೇಕು ಮರ್ತೋಗಿದ್ದೀವಿ. ಎಲ್ಲ ಮಿಣ ಚೆನ್ನಾಗಿದೆ, ಸೊಗಸಾಗಿದೆ. ಅಬ್ಬಾ ಈ ಬಟ್ಟೆ ಎಷ್ಟು ಸಾಫ್ಟ್ ಆಗಿದೆಯೋ, ಇನ್ನೂ ಒಂದು 15,000 ಎಕ್ಸ್ಟ್ರಾ ಕೊಟ್ಟರೆ ಇನ್ನೂ ಮೆತ್ತಿಗಿರೋದು ಸಿಗುತ್ತೆ. ಯಾರನ್ನಾದರೂ ಕೇಳಿ ಸೇವಿಂಗ್ಸ್ ಎಲ್ಲ ತೆಗೆದು ಅದನ್ನು ಕೊಟ್ಟು ತೊಗೊಳ್ಳೋಣ. ಮತ್ತೆ ಇನ್ನೊಂದು ಬಂದರೆ ಇನ್ನೊಂದು ತೊಗೊಳ್ಳೋಣ, ಅವ್ರಿಗೂ ತೊಗೊಳ್ಳೋಣ, ಇವ್ರಿಗೂ ತೊಗೊಳ್ಳೋಣ, ಇದು ಮಾಡೋಣ, ಅದು ಮಾಡೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ. ಮೇಡಮ್ ಎಲ್ಲ ತುಂಬ ಚೆನ್ನಾಗಿದೆ. ಅದಕ್ಕೆ ದಿನಾ ಯೋಗ ಮಾಡುವಾಗ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ. ಶ್ಲೋಕ ಸೂರ್ಯ ನಮಸ್ಕಾರ ಮುಂಚೆ ಹೇಳ್ತೀವಲ್ಲ, ಅದು ಈಶಾವಾಸ್ಯ ಉಪನಿಷತ್ತಲ್ಲಿ ಬರುತ್ತೆ.
ಶ್ಲೋಕ. ಏನೋ ಅಂದರೆ ಈ ಸೂರ್ಯ ಅನ್ನೋನು ಬೆಳಕನ್ನು ನೀಡ್ತಾ ಇದ್ದಾನಲ್ಲ, ಓ ಸೂರ್ಯ ನೀನು ಮುಚ್ಚಿದೆಯಲ್ಲ ಆ ಕಡೆ ಒಂದು ಸತ್ಯಲೋಕ, ಅದನ್ನು ತೋರಿಸು, ನೀನು ತೆಗಿ ಅದನ್ನು, ನನಗೆ ಸತ್ಯವನ್ನು ತೋರಿಸು. ನೀನು ಅಲ್ಲಿಂದ ಬೆಳಗ್ತೀಯಲ್ಲ, ಇದೆಲ್ಲ ಚಿನ್ನ ಬೆಳ್ಳಿ ಥರ ತುಂಬ ಚೆನ್ನಾಗಿದೆ, ನನ್ನ ಮನಸ್ಸು ಅಸ್ಥಿರ ಆಗ್ತಾಯಿದೆ, ಹೋಗ್ತಾ ಇರ್ತೀನಿ ಇಲ್ಲಿ ಎಲ್ಲಿ ಹೋಗ್ಬೇಕು ನಾನು ಅಲ್ಲಿಗೆ ಮರ್ತು ಹೋಗ್ತೀನಿ. ಆದ್ದರಿಂದ ನನಗೆ ಜ್ಞಾನ ದೃಷ್ಟಿ ಕೊಡಪ್ಪ ಅಂತ ನಾವು ದಿನ ಬೇಡ್ಕೊಳ್ಳೋದು. ಆ ಜ್ಞಾನ ದೃಷ್ಟಿ ನಮ್ಗೆ ಸಿಕ್ಕರೆ ಈಶಾವಾಸ್ಯಂ ಇದಂ ಸರ್ವಂ, ಎಲ್ಲ ಜಗತ್ತೇ ಈಶಾವಾಸ್ಯ ಆದಮೇಲೆ ಇನ್ನೇನು ಬೇಕು? ನಾನಿರೋ ಜಾಗ, ನಾನಿರೋ ಈ ಜೀವನ ಇದೇ ತುಂಬ ಸಾರ್ಥಕ ಆಗುತ್ತೆ. ಇನ್ನು ಏನು ಬೇಕಾಗಲ್ಲ, ಏನು ಬರುತ್ತೋ ಏನು, ಯಾರಾದರೂ ಕೊಟ್ಟರೆ ಇಲ್ಲ ಬೇಡ ನಾನು ಎಲ್ಲ ಇದೆ ಬೇಡ ಅಂತ ನಾವು ಹೇಳೋಕ್ಕಾಗಲ್ಲ. ಏನು ಅಂದರೆ ಈ ಜೀವನ ಮಾಡುವಾಗ ಕರ್ಮಯೋಗ ಅನ್ನೋವಾಗ ಎಲ್ಲರೂ ಜ್ಞಾನಿಗಳಾಗಲ್ಲ, ಎಲ್ಲರೂ ಸನ್ಯಾಸಕ್ಕೆ ಆಗಲ್ಲ, ಆಗೋದು ಬೇಕಾಗಿಲ್ಲ. ಕೃಷ್ಣ ಹೇಳ್ತಾನೆ ಇಲ್ಲ, ನಾವಿದ್ರೇ ಈ ಸೃಷ್ಟಿ ಅನ್ನೋದು ಮುಂದೆ ಮುಂದೆ ಸಾಗ್ತಾ ಹೋಗುತ್ತೆ, ಇರಬೇಕು, ಇದರ ಮೂಲಕನೇ ನಾವು ಅವ್ರನ್ನ ಕಾಣಬೇಕು, ಅದು ಬೇಕಾಗಿರೋದು. ಸೊ ಇರೋವಾಗ ಅನುಭವಿಸಿ ಪರವಾಗಿಲ್ಲ, ಅದಕ್ಕೆ ತುಂಬ ರಾಗ ಬೆಳೆಸ್ಕೊಬಿಡಿ. ಅದಿಲ್ಲದೆ ನಾನು ಇಲ್ಲ ಅನ್ನೋದು ನಾವು ಯಾವಾಗ ನಮ್ಗೆ ಅನ್ಸತ್ತೋ ಅವಾಗ ಅರ್ಥ ಮಾಡ್ಕೊಳ್ಳಿ, ನೀವು ಪಾತ್ ಡಿವಿಯೇಟ್ ಆಗೋಗಿದ್ದೀರ. ಅದಕ್ಕೆ ಸ್ವಾಮಿ ಪರಮಾತ್ಮನಂದವರು ಹೇಳ್ತಾರೆ, ಸಾಧನೆ ಏನು ಸಾಧನೆ ಅಂದರೆ ಅವಾಗವಾಗ ಏನು ತುಂಬ ಬೇಕು ಅನ್ಸತ್ತೋ ಅದನ್ನು ನಾವು ನಿಲ್ಲಿಸ್ಬಿಡ್ಬೇಕಂತೆ. ಯಾರಾದರೂ ಪದಾರ್ಥ ತಿನ್ನೋದು ತುಂಬ ಇಷ್ಟ ಅಂದರೆ ಬೇಕು ಅಂದ್ರೇನೋ ಅದು ನಮ್ಮ ಎದುರುಗಡೆ ಇದ್ರೂ ತಿನ್ನಬಾರ್ದಂತೆ. ಏನು ಮಾಡುತ್ತೆ ಅಂಥ ಒಂದು ಸಾಧನೆ ಅದು. ದಿಸ್ ಇಸ್ ದ ಪಾತ್. ನಾವು ಹಾಗೆ ಮಾಡಿ ಇದು ಮಾಡಿ ಹಾಗಿರಿ ಅನ್ಬೋದು. ಹಾಗಿರೋಕ್ಕೆ ಏನು ಮಾಡಬೇಕು ಅನ್ನೋದು ಬೇಕಾಗತ್ತಲ್ಲ. ಅದು ಏನು ಅಂದರೆ ಯು ಹ್ಯಾವ್ ದ ಪವರ್. ಅದನ್ನು ನಿಮ್ಮನ್ನು ಆಳಲ್ಲ, ನೀವು ಆಳ್ತೀರ ನಿಮ್ಮ ದೇಹನ, ನಿಮ್ಮ ಮನಸ್ಸನ್ನು. ಅದು ಬೇಕಾಗಿದೆ. ಅಂಥ ಒಂದು ಸಾಧನೆ ಪದೇ ಪದೇ ಮಾಡಿದಾಗ ತತ್ ತ್ವಂ ಎರಡೂ ನಿಮ್ಗೆ ಅರ್ಥ ಆಗಿ ಆಮೇಲೆ ಹಸಿ ಏನು ಅಂದರೆ ನೀನೇ ಅದು. ಯಾಕಂದರೆ ಇದೆರಡು ನಾವು ಅರ್ಥ ಮಾಡ್ಕೊಂಡ್ಮೇಲೆ ನಮ್ಮೊಳಗೆ ಅದನ್ನು ಕಾಣ್ತೀವಿ. ನಾನು ಹೇಳಿದೆ ಲಾಸ್ಟಲ್ಲಿ ಒಂದು ಹೇಳ್ತೀನಿ ಅಷ್ಟೇ. ಸತ್ಯಯುಗದಲ್ಲಿ ನಾನೇನು ಹೇಳಿದೆ, ದೇವರಿಲ್ಲಿ, ಅಸುರರಲ್ಲಿ. ಆಮೇಲೆ ಬಂತು ತ್ರೇತಾಯುಗ ರಾಮನಯುಗ. ರಾಮನಯುಗ ಈ ರಾಜ್ಯದಲ್ಲಿ ದೇವರಂದರೆ, ಆ ರಾಜ್ಯದಲ್ಲಿ ಅಸುರರು. ಆಮೇಲೆ ಬಂತು ದ್ವಾಪರ, ಕೃಷ್ಣ ಒಂದೇ ಮನೆಯಲ್ಲಿ, ಈ ರೂಮಲ್ಲಿ ಇವರು, ಆ ರೂಮಲ್ಲಿ ಅವರು. ಇವತ್ತು ಕಲಿಯುಗ ನಮ್ಮೊಳಗೆ ಆ ರಾವಣ, ನಮ್ಮೊಳಗೆ ಆಸುರ, ನಮ್ಮೊಳಗೆ ಆ ದೇವರು. ದೈವಿ ಸಂಪತ್, ಆಸುರಿ ಸಂಪತ್. ಅದರಿಂದ ತತ್ವಂ ಹಸಿ ನಮ್ಮಲ್ಲಿದೆ ಅದನ್ನು. ಸೊ ನಾವು ಅದನ್ನು ಜಾಗೃತಪಡಿಸ್ಕೋಬೇಕು ಸಾಧನೆಯಿಂದ. ಆವಾಗವಾಗ ನಮ್ಮನ್ನು ನಾವು, ನಮ್ಮ ಮನಸ್ಸನ್ನು, ಇಂದ್ರಿಯಗಳನ್ನ ಹತೋಟಿಗೆ ತಡ್ಕೊಂಡು ಧ್ಯಾನ ಮಾಡ್ಕೊಳ್ತಾ, ಇಲ್ಲ ಈ ಥರ ಸಣ್ಣ ಪುಟ್ಟ ಸಾಧನೆ. ಒಂದು ದಿವಸ ಮಾತಾಡಿದೆ ವಾಕ್ತಪಸ್, ಒಂದು ದಿವಸ ಬರೀ ಫಲಾಹಾರ ಮಾಡಿಕೊಂಡು ಆ ಥರ ನಾವು ಸಾಧನೆಗಳು ಮಾಡಿದಾಗ ನಮ್ಮಲ್ಲೇ ನಮ್ಮ ಸಂತೋಷ, ನಮ್ಮ ಎಲ್ಲ ನಾವು ಆನಂದ ಏನು ಬೇಡ್ಕೋತಾ ಇದ್ದೀವೋ ಎಲ್ಲ ನಮ್ಮಲ್ಲೇ ಇದೆ ಅನ್ನೋದು ನಮಗೆ ಸಾರ್ಥಕವಾಗುತ್ತೆ. ಇದೇ ಗೀತಾ ದರ್ಶನ. ಗೀತಾ ಅಂದರೆ ಎಲ್ಲೂ ನಾವು ಆ ಯುಗದಲ್ಲಿ ಇದ್ದರೆ ಮಾತ್ರ ಗೀತೆ ಪ್ರಯೋಜನ, ಇಲ್ಲ ಇಲ್ಲಿ ಬರೀ ಕೇಳಿದ್ರೆ ಪುಣ್ಯ ಅನ್ನೋದು ಅಲ್ಲ. ಪ್ರತಿದಿನ ಊಟ ಮಾಡೋವಾಗಲೂ ಅಷ್ಟೇ, ಅನ್ನಾತ್ ಭವಂತಿ ಭೂತಾನಿ ಪರ್ಜನ್ಯಾದ ಅನ್ನ ಸಂಭವ. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಏನು ಅಂದ್ರೆ ಅವ್ನು ಹೇಳ್ತಾನೆ ಕೃಷ್ಣ, ಇವನ್ ನೀನು ಈ ಅನ್ನಕ್ಕೆ ಯಜ್ಞ ಮಾಡು. ನಮ್ಮ ಯಜ್ಞದಿಂದ ಯಾರೋ ಒಬ್ರು ಕೆಲಸ ಮಾಡಿದ್ರೆ ಅನ್ನ ಬರುತ್ತೆ ನಮಗೆ ಅಲ್ವಾ. ಯಾರೋ ಮನುಷ್ಯ ಮಾತ್ರ ಅಲ್ಲ, ಈ ಪಂಚಭೂತಗಳು ಇದ್ರೆ ಮಾತ್ರ, ಅಲ್ಲಿ ನೆಲ ಹದ ಮಾಡಿಬಿಟ್ಟು ಬೀಜ ಹಾಕಿದ್ರೆ ಮಾತ್ರ ಊಟ ಬರಲ್ಲ. ಈ ಪೃಥ್ವಿ, ವಾಯು, ಈ ಜಲ, ಈ ಆಕಾಶ ಇದಿಲ್ಲದೆ ಏನಾದರೂ ನಡೆಯುತ್ತಾ? ಒಬ್ಬೊಬ್ಬರು ಯಜ್ಞದಲ್ಲಿ ತೊಡಗಿದ್ದಾರೆ. ಆ ಯಜ್ಞದಲ್ಲಿ ನೀನು ಒಂದು ಭಾಗ ಆಗಿದೆಯಾ ಅಂತ ನೀನು ತಿಳ್ಕೊ. ನೀನೊಂದು ಭಾಗ ಆಗಿದೆಯಾ ಅಂತ ತಿಳ್ಕೊಂಡ್ರೆ ಮಾಡೋ ಒಂದೊಂದು ಕರ್ಮವು ನನಗೆ ಮಾಡ್ತಾ ಇದೆಯಾ. ಯಾಕಂದರೆ ಈ ಇಡೀ ಸೃಷ್ಟಿಯಲ್ಲಿ ಸೂತ್ರೇ ಮಣಿಗಣ, ಈಗ ನಾನೇ ಇಲ್ಲಿದ್ದೀನಲ್ಲ, ನಿನ್ನ ಯಜ್ಞ, ನಿನ್ನ ಪ್ರಯತ್ನಗಳ ಫಲವಾಗಿ ಏನೇನು ಸಿಗತ್ತೋ ಸಮರ್ಪಿಸು, ನನಗೆ ಅಂತ ಸಮರ್ಪಿಸು. ಅದೆಲ್ಲಿ ತಲುಪಬೇಕೋ ತಲುಪತ್ತೆ. ನೀನು ಇಟ್ಕೋಬೇಡ, ಪುಣ್ಯ ಪಾಪಗಳನ್ನು ನೀನು ಇಟ್ಕೋಬೇಡ, ತಲುಪಿಸು. ಯಜ್ಞ ಥರ ಮಾಡು, ಜೀವನ ಸಂತೋಷವಾಗಿರುತ್ತೆ. ದಿನ ನಾವು ಈ ಒಂದು ಈಶ್ವರ ಪ್ರಸಾದ ಬುದ್ಧಿ, ಈ ಬುದ್ಧಿಯಿಂದ ನಾವು ನಮ್ಮ ಕರ್ಮ ಯೋಗಗಳನ್ನ ಮಾಡ್ಕೊಳ್ತಾ
ಅವಾಗವಾಗ ಒಂಚೂರು ಮನಸ್ಸನ್ನ ದೃಢಪಡಿಸ್ಕೊಳ್ತಾ ನಾವಿದ್ದರೆ ಗೀತೆನ ನಾವು ನಮ್ಮ ದಿನನಿತ್ಯದಲ್ಲಿ ನಾವು ಅಳವಡಿಸ್ಕೋಬೋದು. ಯಾವುದೋ ಪ್ರಪಂಚಕ್ಕೆ ಯಾವುದೋ ಯೋಗಕ್ಕಲ್ಲ ಆ ಜ್ಞಾನ, ಇವತ್ತು ತುಂಬ ಬೇಕಾಗಿರೋದು ಆ ಗೀತಾ ಜ್ಞಾನ. ಅದನ್ನು ನಾವು ಅಳವಡಿಸ್ಕೋಬೇಕಾಗಿರೋದು. ಇದು ಹೇಳ್ತಾ ಇವತ್ತಿಗೆ ನಾನು ಮುಗಿಸ್ತಾ ಇದ್ದೀನಿ. ತುಂಬ ಧನ್ಯವಾದ.